ಈಗ ಎಕ್ಸೆಲ್ ಕಾಲೇಜಿನ ಸಾಧಕರನ್ನ ಸನ್ಮಾನಿಸುವಂತಹ ಒಂದು ಅದ್ಭುತ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಲಿದ್ದೇವೆ. ಈ ಒಂದು ವೇದಿಕೆಗೆ ಗಣ್ಯರು ಆಗಮಿಸಬೇಕಂತ ಕೇಳ್ಕೊಳ್ತೀವಿ. ನನ್ನ ಎಕ್ಸೆಲ್ ಸಂಸ್ಥೆ ಅಧ್ಯಕ್ಷರಾದಂತಹ ಶ್ರೀ ಸುಮಂತ್ ಕುಮಾರ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಇದನ್ನು ಚಪ್ಪಾಳೆ ಮುಖಾಂತರ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು. ಅದೇ ರೀತಿ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ನವೀನ್ ಕುಮಾರ್ ಸರ್ ವೇದಿಕೆ ಮೇಲೆ ಬರಬೇಕು. ವಿದ್ಯಾರ್ಥಿಗಳ ಚಪ್ಪಾಳೆ ಮುಖಾಂತರ ಅವರನ್ನ ವೇದಿಕೆಗೆ ಸ್ವಾಗತಿಸಬೇಕು. ಅದೇ ರೀತಿ ಅರೆಮಲೆಬೆಟ್ಟ ಕ್ಯಾಂಪಸ್ನ ಪ್ರಾಚಾರ್ಯರಾಗಿರ್ತಕ್ಕಂತಹ ಡಾಕ್ಟರ್ ಪ್ರಜ್ವಲ್ ಸರ್ ವೇದಿಕೆ ಮೇಲೆ ಬರಬೇಕು. ಆನಂತರ ಸಂಯೋಜಕರಾಗಿರ್ತಕ್ಕಂತಹ ಶ್ರೀನಿಧಿ ಸರ್ ಮತ್ತು ನಿಶಾ ಮೇಡಮ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಅವರನ್ನ ಕೇಳಿಕೊಳ್ತಾ ಇದ್ವಿ. ವಿದ್ಯಾರ್ಥಿಗಳ ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತಿಸಬೇಕು. ಅದೇ ರೀತಿ ಉಪನ್ಯಾಸಕರಾಗಿರ್ತಕ್ಕಂತಹ ಆರ್ ಕೆ ಸರ್, ಪ್ರವೀಣ್ ಪಾಟೀಲ್ ಸರ್, ಶಾಸ್ತ್ರಿ ಸರ್, ಬೀರದಾರ್ ಸರ್, ಸುರೇಶ್ ಬಾಬು ಸರ್ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕಂತ ಕೋರ್ಕೊಳ್ತಾ ಇದ್ದಾರೆ. आर के सर, ವಿದ್ಯೆ ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ. ಸಾಧನೆಯ ಹಂಬಲ ಇರುವವರಿಗೆ ಎಕ್ಸೆಲ್ ಒಂದು ಸುಂದರ ವೇದಿಕೆ. ಸಾಧಕರಿಗೆ ಸನ್ಮಾನ ಮತ್ತು ನಗದು ಬಹುಮಾನವನ್ನು ನೀಡಿ ಗೌರವಿಸುವಂತಹ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಚಾಲನೆ ನೀಡಬೇಕೆಂದು ವಿದ್ಯಾರ್ಥಿನಿಯರಾದಂತಹ ಅನ್ನಿಕಾ ಮತ್ತು ತಂಡದವರನ್ನ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸುತ್ತಾರೆ. स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिम् महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं महाकाव्यनाटकादिप्रियं महाकाव्यनाटकादिप्रियं मूषिकवाहनमोदकाप्रियं महागणपतिं मनसा स्मरामि वसिष्ठवामदेवादिवन्दितमहागणपतिम् ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲಾರದು ಎನ್ನುವಂತಹ ಮಾತಿದೆ. ಅದರಂತೆ ವಿಲ್ಸನ್ ಸರ್ ವೇದಿಕೆ ಬರಬೇಕು. ಚಪ್ಪಳೆ ಮುಖಾಂತರ ಸರ್ ವೇದಿಕೆಗೆ ಸ್ವಾಗತಿಸಬೇಕು. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲಾರದು ಎನ್ನುವಂತಹ ಮಾತಿದೆ. ಅದರಂತೆ ಸಕಲ ವಿಘ್ನ ನಿವಾರಕನಾದಂತಹ ವಿಘ್ನೇಶ್ವರನ ಕುರಿತು ಪ್ರಾರ್ಥಿಸಿದಂತಹ ತಂಡಕ್ಕೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಬೇಕಂತೇಳಿ ಪ್ರಾಚಾರ್ಯರಾಗಿರ್ತಕ್ಕಂತಹ ಶ್ರೀ ನವೀನ್ ಕುಮಾರ್ ಸರ್ ಅವರನ್ನ ಈ ಒಂದು ವೇದಿಕೆಗೆ ಅವರನ್ನ ಬರಮಾಡಿಕೊಳ್ತೇವೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಪುಣ್ಯ ಪಾದಗಳಿಗೆ ನಮನಗಳನ್ನು ಸಲ್ಲಿಸಿಕೊಂಡು ಅರಮಲ ಬೆಟ್ಟದ ಶಿಖರಾಗ್ರದಲ್ಲಿ ನಡೆಯುತ್ತಿರುವಂತಹ ಧರ್ಮದೈವದ ಧರ್ಮವನ್ನ ಬೇಡಿಕೊಂಡು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸನ್ಮಾನ್ಯ ಅಧ್ಯಕ್ಷರ ಅನುಮತಿಯನ್ನು ಯಾಚಿಸಿಕೊಂಡು ವೇದಿಕೆ ಮೇಲಿರುವಂತಹ ನನ್ನ ಎಲ್ಲ ಸಹೋದ್ಯೋಗ ಮಿತ್ರರ ಒಪ್ಪಿಗೆಯನ್ನು ಪಡೆದುಕೊಂಡು ತಮ್ಮೆಲ್ಲರನ್ನ ಸ್ವಾಗತ ಮಾಡೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಎಕ್ಸೆಲ್ ಪದವಿ ಪೂರ್ವ ಕಾಲೇಜ್ ಎನ್ನುವಂತಹ ಈ ಕಾಲೇಜಿನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಿರಲಿ, ಇತರ ಸಾಂಸ್ಕೃತಿಕ ಚಟುವಟಿಕೆಗಳು ಇರಲಿ, ಸಾಹಿತ್ಯಿಕ ಕಾರ್ಯಕ್ರಮಗಳಿರಲಿ, ಎಲ್ಲವೂ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಕೇವಲ ಈ ವರ್ಷದ ಶೈಕ್ಷಣಿಕ ವಿಚಾರವನ್ನು ಮಾತನಾಡ್ತಾ ಹೋದ್ರು ಕೂಡ ಅತ್ಯಂತ ಸಂತೋಷದಾಯಕ, ಅತ್ಯಂತ ಸಂಭ್ರಮ ಪಡುವಂತಹ, ಅತ್ಯಂತ ಹೆಮ್ಮೆ ಪಡುವಂತಹ ಫಲಿತಾಂಶ ನಮ್ಮದಾಗಿದೆ. ಇದೇ ವರ್ಷ
ಪ್ರಕಟ ಆಗಿರುವಂತಹ NDA ಫಲಿತಾಂಶವನ್ನ, ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಫಲಿತಾಂಶವನ್ನ ನಾವು ರೀಕಾಲ್ ಮಾಡಿದ್ರು ಕೂಡ 12 ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿರುವುದು. ಇಡೀ ದೇಶದಲ್ಲಿ 396ರಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುವಂತಹ ಆ ಪರೀಕ್ಷೆಯಲ್ಲಿ 12 ಜನ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಿಂದ ಆಯ್ಕೆ ಆಗಿರುವುದು ಅತ್ಯಂತ ಅಭಿಮಾನದ, ಸಂತೋಷದ, ಸಂಭ್ರಮದ ವಿಷಯ ಆಗಿದೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳನ್ನು, ಅದರ ಪ್ರಾಧ್ಯಾಪಕರನ್ನು, ಸಂಯೋಜಕರಾಗಿರುವಂತಹ ಜಾಸ್ಟಮ್ ಮೇಟೀಸ್ ಇಲ್ಲೇ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ರು, ಅವರೆಲ್ಲರನ್ನ ಅತ್ಯಂತ ಸಂತೋಷದಿಂದ ಅಭಿನಂದಿಸ್ತಾ, ಹಾಗೆಯೇ ಪ್ರಥಮ ಬಾರಿ ಮೊದಲ ಕಾಮರ್ಸ್ ಬ್ಯಾಚ್ ನಮ್ಮಲ್ಲಿ ಗಮನಿಸಿ, ಮೊದಲ ಕಾಮರ್ಸ್ ಬ್ಯಾಚ್ ನಲ್ಲಿ 60 ವಿದ್ಯಾರ್ಥಿಗಳು CS ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಕಂಪನಿ ಸೆಕ್ರೆಟರಿ ಎಕ್ಸಾಮ್ ಅನ್ನು ಬರೆದ್ರು. ಅದರಲ್ಲಿ ಕೂಡ 60 ಜನರಲ್ಲಿ 53 ಜನ ವಿದ್ಯಾರ್ಥಿಗಳು ತೇರ್ಗಡೆ ಆಗೋದ್ರ ಜೊತೆಗೆ ಒಬ್ಬ ವಿದ್ಯಾರ್ಥಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ. ಭವೇಶ್ ಸೀರ್ವಿ ಎನ್ನುವಂತಹ ವಿದ್ಯಾರ್ಥಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದ. ಇದು ಕೂಡ ಮೊದಲ ಯತ್ನದಲ್ಲಿ ಅತ್ಯಂತ ಸಂತೋಷ ಪಡುವಂತಹ ಇನ್ನೊಂದು ಫಲಿತಾಂಶ ನಮ್ಮದು ಯಾವುದು ಅಂತ ಹೇಳಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ಕೇವಲ ಪ್ರತಿಭಾವಂತರಿಂದ ಮಾತ್ರ ಸಾಧ್ಯ, ಸಾಮಾನ್ಯ ವಿದ್ಯಾರ್ಥಿಗಳಿಂದ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಆ ಫಲಿತಾಂಶ ಯಾವುದು ಅಂತ ಹೇಳಿದ್ರೆ ಅದು JEE. ಅದು ಪ್ರತಿಭಾವಂತರಿಂದ ಮಾತ್ರ ಸಾಧ್ಯ, ಸಾಮಾನ್ಯ ಮಕ್ಕಳಿಂದ ಸಾಧ್ಯ ಆಗುವುದಿಲ್ಲ. ಅಂತಹ ಪರೀಕ್ಷೆಯಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಸಮರ್ಥವಾಗಿ ಎದುರಿಸಿ 3 ಜನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಹ, ರಾಜ್ಯದಲ್ಲಿ ಅತ್ಯುನ್ನತ ಅನ್ನುವಂತಹ, ಜಿಲ್ಲೆಯಲ್ಲಿ ಅದ್ವಿತೀಯ ಎನ್ನುವಂತಹ, ತಾಲೂಕಿನಲ್ಲಿ ಯಾವತ್ತೂ ನಡೆಯದಿರುವಂತಹ ಫಲಿತಾಂಶವನ್ನು ಎಕ್ಸೆಲ್ಗೆ ತಂದು ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ಎಕ್ಸೆಲ್ನ ಗುಣಮಟ್ಟಕ್ಕೆ, ಮೌಲ್ಯಕ್ಕೆ ಹಿಡಿದಂತಹ ಕೈಗೆಲ್ಲಡಿ ಅಂತ ನಾವು ಭಾವಿಸಿಕೊಂಡು ಆ ವಿದ್ಯಾರ್ಥಿಗಳನ್ನು ಗೌರವಿಸುವಂತಹ ಕ್ಷಣ. ವಾಸ್ತವದಲ್ಲಿ ನೀವೆಲ್ಲ ಓದ್ತಾ ಇರ್ತೀರಿ, ಬರುವ ವಾರದಲ್ಲಿ ಇದೇ ದಿನ ನಿಮಗೆ ಪರೀಕ್ಷೆ ಪ್ರಾರಂಭ ಆಗ್ತದೆ. ಅಂತಿಮ ಪರೀಕ್ಷೆ, ದ್ವಿತೀಯ PUC ಅಂತಿಮ ಪರೀಕ್ಷೆ ಇದೇ ಹೊತ್ತು ನಡೀತದೆ. ಈ ಕ್ಷಣದಲ್ಲಿ ನಿಮ್ಮನ್ನು ಅಭಿನಂದಿಸಿ ಒಂದಷ್ಟು ಸ್ಫೂರ್ತಿ ತುಂಬುವಂತಹ ಮಾತುಗಳನ್ನು ಹೇಳಬೇಕು ಅಂತ ಹೇಳಿಕೊಂಡು ನಮ್ಮ ಅಧ್ಯಕ್ಷರು ಅಪೇಕ್ಷೆ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮನ್ನು ಸೇರಿಸಿಕೊಂಡು ನಮ್ಮೆಲ್ಲರಿಗೂ ಹಿತವನ್ನು ಬಯಸುವುದಕ್ಕೆ, ಒಂದಷ್ಟು ಶುಭಾಶಯದ ಮಾತುಗಳನ್ನು ಹೇಳುವುದಕ್ಕೆ ನಾವೆಲ್ಲ ಸೇರಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಸಮಾರಂಭಕ್ಕೆ ಸ್ವಾಗತ ಮಾಡ್ತೇನೆ. ಅರಮನೆಬೆಟ್ಟ ಕ್ಯಾಂಪಸ್ಸಿನ ಪ್ರಾಚಾರ್ಯರು ಸನ್ಮಾನ್ಯ ಪ್ರಜ್ವಲ್ ಸರ್ ಅವರು, ನನ್ನ ಸುದೀರ್ಘ ಸಹೋದರಿ, ಅವರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತೇನೆ. ಹಾಗೆಯೇ ನಮ್ಮ ಶೈಕ್ಷಣಿಕ ಸಂಯೋಜಕರು, ನಮ್ಮ ಈ 60-70 ಬ್ಯಾಚ್ಗಳಿಗೆ ಪ್ರತಿನಿತ್ಯ ಟೈಮ್ ಟೇಬಲ್ ಹಾಕುವುದು ಎಲ್ಲ ನಮ್ಮ ಟ್ರಬಲ್ ಶೂಟರ್ ನಿಶಾ ಮೇಡಮ್, ವೇದಿಕೆ ಮೇಲೆ ಬರುವುದಿಲ್ಲ ಅಂತ ಹೇಳಿದ್ರೆ ಹಠ ಮಾಡಿ ಅವರನ್ನು ವೇದಿಕೆಗೆ ಕರೆದಿದ್ದೇವೆ. ಅವರನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ನಾನು ಸ್ವಾಗತ ಮಾಡ್ತೇನೆ. ನೀವು ಬೆಳಿಗ್ಗೆ 8 ಗಂಟೆಗೆ ಬನ್ನಿ, ರಾತ್ರಿ 12 ಗಂಟೆಗೆ ಬನ್ನಿ. ಕ್ಯಾಂಪಸ್ ನಲ್ಲಿ ಕಾಣುವಂತಹ ಒಂದು ಮುಖ, ವಿದ್ಯಾರ್ಥಿಗಳಿಗೆ ಸದಾ ಹೇಳಿಕೊಡ್ತಾ ಇರುವಂತಹ ಒಂದು ಮುಖ ಅಂತ ಹೇಳಿದ್ರೆ ಅದು ನಮ್ಮ ಶೈಕ್ಷಣಿಕ ಸಂಯೋಜಕರಾಗಿರುವಂತಹ ಇನ್ನೊಬ್ರು ಶ್ರೀಯುತ ಶ್ರೀನಿಧಿ ಸರ್, ಅವರನ್ನು ಕೂಡ ಅತ್ಯಂತ ಪ್ರೀತಿ. ವೇದಿಕೆಗೆ ಬರೋದಿಲ್ಲ ಇವೆಲ್ಲ, ವೇದಿಕೆಗೆ ಬರೋದು ನಾನು, ಅಧ್ಯಕ್ಷರು, ಪ್ರಜ್ವಲ್ ಸರ್, ಹೀಗೆ ತುಂಬಾ ನಮ್ಮ ಹಿಂದೆ ಕೆಲಸ ಮಾಡುವಂತಹ ತಂಡ ಇದು. ಹಾಗಾಗಿ ವೇದಿಕೆಗೆ ಬಂದಿದ್ದಾರೆ, ಇವತ್ತು ನಮ್ಮ ಪ್ರೀತಿಗೆ ಹೋಗ್ಬಿಟ್ಟು ಅವರನ್ನ ಪ್ರೀತಿಯಿಂದ, ಗೌರವದಿಂದ ನಾನು ಸ್ವಾಗತ ಮಾಡ್ತೇನೆ. ಹಾಗೆಯೇ ನಮ್ಮ JEE ತಂಡದ ಸ್ಟ್ರಾಂಗ್ ಪಿಲ್ಲರ್ಸ್ ಆಗಿರುವಂತಹ ಸನ್ಮಾನ್ಯ ಸುರೇಶ್ ಬಾಬು ಸರ್ ಇದ್ದಾರೆ, ಅವರ ಮಗಳು ಕೂಡ ನಮ್ಮ ವಿದ್ಯಾರ್ಥಿನಿ. ಹಾಗೆ ನಮ್ಮ ಪ್ರವೀಣ್ ಪಾಟೀಲ್ ಸರ್ ಇದ್ದಾರೆ, ಹಾಗೆ ನಮ್ಮ ಬಿರಾಜರ್ ಸರ್ ಇದ್ದಾರೆ, ವಿಶ್ವಾಸ ಪ್ರಾಂಶುಪಾಲರು ಕೂಡ ಒಬ್ಬ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದರು. ಹಾಗೆ ನಮ್ಮ ನೀತಿ ತಂಡದ ಅತ್ಯಂತ ಪ್ರಭಾವಿ ವಿದ್ಯಾರ್ಥಿಗಳ ಮನಸೂರೆಗೊಂಡಿರುವಂತಹ ನಮ್ಮ ಪ್ರಾಧ್ಯಾಪಕ ವಿಲ್ಸನ್ ಸರ್ ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತೇನೆ. ನಮ್ಮ ವಿದ್ಯಾರ್ಥಿ ಅತುಲ್ ಕೃಷ್ಣನ ಹೆತ್ತವರಾಗಿರುವಂತಹ ಸನ್ಮಾನ್ಯ ನರಸಿಂಹ ಸರ್ ಕೂಡ ಇಲ್ಲಿದ್ದಾರೆ. ವಿಶ್ರಾಂತ ಪ್ರಾಧ್ಯಾಪಕರವರು ಮುಂಜಾನೆ ಹೊತ್ತಿಗೆ ನಮ್ಮ ಜೊತೆಗೆ ಬಂದು ಜಾಯ್ನ್ ಆಗಿದ್ದಾರೆ. ಸುದೀರ್ಘ ಒಂದು 30-35 ವರ್ಷಗಳ ತನಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂತಹ ಅವರ ಹಿರಿತನವನ್ನ, ಅವರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ನಮಿಸಿಕೊಂಡು ಸ್ವಾಗತ ಮಾಡ್ತೇವೆ. ಹಾಗೆಯೇ ನಮ್ಮ ಮಾಧ್ಯಮದ ಬಂಧುಗಳು, ಸುದ್ದಿ ಉದಯದ ಸಂತೋಷನ ಇದ್ದಾರೆ, ಸುದ್ದಿ ಬಿಡುಗಡೆಯವರಿದ್ದಾರೆ, U+ನವರಿದ್ದಾರೆ, ಬೇರೆ ಬೇರೆ ಮಾಧ್ಯಮದವರು ಬಂದಿದ್ದೀರಿ. ನಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತೇನೆ. ನಮ್ಮ ಆಡಳಿತ ಮಂಡಳಿಯ ಸಹನ ಮೇಡಮ್ ಇದ್ದಾರೆ, ನಮ್ಮೆಲ್ಲ ವಿಭಾಗದ ಮುಖ್ಯಸ್ಥರಿದ್ದಾರೆ, ಪ್ರಾಧ್ಯಾಪಕರಿದ್ದಾರೆ, ಶಿಕ್ಷಕೇತರ ಬಂಧುಗಳಿದ್ದಾರೆ, ಎಲ್ಲ ವಿದ್ಯಾರ್ಥಿ ಮಿತ್ರರಿದ್ದೀರಿ. ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾನು ಸ್ವಾಗತ ಮಾಡ್ತಾ ಮುಂದಿನ ಕಾರ್ಯಕ್ರಮಗಳಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಿದಂತಹ ನವೀನ್ ಸರ್ಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೆ. ನೋಡಿ, ಇಂದು
ಎಕ್ಸೆಲ್ ಎಂದರೇನು ಅನ್ನುವ ಪ್ರಶ್ನೆಗೆ ಸಾಧನೆ ಎನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ, ಕರ್ನಾಟಕ ರಾಜ್ಯದಲ್ಲಿಯೇ ಇಂದು ಭರವಸೆಯ ಸಂಸ್ಥೆಯಾಗಿದೆ ಎಕ್ಸೆಲ್. ರಾಜ್ಯದಾದ್ಯಂತ ಸಾಧನಾಭಿಲಾಷಿಗಳನ್ನ ಕೈಬೀಸಿ ಕರೆಯುವ ನಂಬಿಕಸ್ಥ ಸಂಸ್ಥೆಯಾಗಿದೆ. ಇದಕ್ಕೆ ಕಾರಣ ಎಕ್ಸೆಲ್ ವಿದ್ಯಾಸಂಸ್ಥೆಯ ಶಿಕ್ಷಣ, ಫಲಿತಾಂಶ, ಶಿಸ್ತು. ಇಷ್ಟೇ ಅಲ್ಲದೆ ಕಡಿಮೆ ಖರ್ಚಿನಲ್ಲಿ ಗುಣಾತ್ಮಕ ಶಿಕ್ಷಣವನ್ನ ನೀಡುತ್ತಿರುವುದು. ನಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರಾದಂತಹ ಶ್ರೀ ಸುಮಂತ್ ಕುಮಾರ್ ಜೈ ಇವರು ಹೇಳ್ತಕ್ಕಂಥ ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಎಕ್ಸೆಲ್ ಕಾಲೇಜಿನಲ್ಲಿ ಕರ್ನಾಟಕದ ಯಾವ ಕಾಲೇಜಿನಲ್ಲಿಯೂ ಇಲ್ಲದ ಅತ್ಯುತ್ತಮ ಬೋಧನಾ ಸಿಬ್ಬಂದಿ ಇದ್ದಾರೆ ಎನ್ನುವಂಥದ್ದು. ನೋಡಿ, ಇದಕ್ಕೆ ಸಾಕ್ಷಿ ಎಂಬಂತೆ ಪ್ರತಿಯೊಂದು ವಿಭಾಗದಲ್ಲಿಯೂ ಈ ಕಾಲೇಜು ಕೊಡುತ್ತಿರುವಂತಹ ಫಲಿತಾಂಶ. ಪ್ರತಿ ವರ್ಷ ನಡೆಯುವಂತಹ ಮಂಡಳಿ ಪರೀಕ್ಷೆಯಲ್ಲಿ ಎಕ್ಸೆಲ್ ಕಾಲೇಜಿನ 3 ರಿಂದ 4 ವಿದ್ಯಾರ್ಥಿಗಳು ಟಾಪರ್ಗಳಾಗಿರ್ತಾರೆ ಒಂದೇ ಕಾಲೇಜಿಂದ. ಅಷ್ಟೇ ಅಲ್ಲ, ಪ್ರತಿ ವರ್ಷವೂ 100ರಷ್ಟು ಫಲಿತಾಂಶವನ್ನ ಕೊಡುತ್ತಿರ್ತಕ್ಕಂತಹ ಏಕೈಕ ವಿದ್ಯಾಸಂಸ್ಥೆ. ಕಳೆದ ವರ್ಷ ಕೆಸಿಇಟಿಯಲ್ಲಿ ರಾಜ್ಯ ಮಟ್ಟದಲ್ಲಿ 18ನೇ ರ್ಯಾಂಕ್ ಅನ್ನ ಪಡೆಯುವ ಮೂಲಕ ನೂರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಟ್ಟಿಕೊಟ್ಟಿರ್ತಕ್ಕಂತಹ ಸಂಸ್ಥೆ ಎಕ್ಸೆಲ್. ಎನ್ಡಿಎ ಮತ್ತು ನಾಟ ಪ್ರವೇಶ ಪರೀಕ್ಷೆಗಳಲ್ಲಿಯೂ ಈ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತದ್ದಾಗಿದೆ. ಕೆಲವೇ ತಿಂಗಳ ಹಿಂದೆ ಪ್ರಕಟವಾದಂತಹ ಎನ್ಡಿಎ ಪರೀಕ್ಷೆಯ ಫಲಿತಾಂಶ ರಾಜ್ಯದಾದ್ಯಂತ ಸಂಚಲನ ಮೂಡಿಸಿದಂತೂ ನಿಜ. ಏಕೆಂದರೆ ಕೇವಲ 350 ರಿಂದ 400 ಅಭ್ಯರ್ಥಿಗಳಿಗೆ ಅವಕಾಶ ಇರ್ತಕ್ಕಂತಹ ಈ ಎನ್ಡಿಎಯಲ್ಲಿ ನಮ್ಮ ಕಾಲೇಜಿನ 12 ವಿದ್ಯಾರ್ಥಿಗಳು ಅರ್ಹತೆ ಪಡೆದಿರ್ತಕ್ಕಂಥದ್ದು ಇಲ್ಲಿನ ಗುಣಾತ್ಮಕ ಶಿಕ್ಷಣದ ಕೈಗನ್ನಡಿ. ಪ್ರತಿ ವರ್ಷ ನೀಟ್ ಮತ್ತು ಜೆಇಇ ಪ್ರವೇಶ ಪರೀಕ್ಷೆಗಳ ಫಲಿತಾಂಶ ಬಂದಾಗ ರಾಜ್ಯ ಮತ್ತು ರಾಷ್ಟ್ರದ ಜನತೆ ಎಕ್ಸೆಲ್ ಕಾಲೇಜಿನ ಕಡೆಗೆ ತಿರುಗಿ ನೋಡ್ತಾರೆ. ಕಾರಣವೇನೆಂದ್ರೆ, ಎಕ್ಸೆಲ್ ಕಾಲೇಜಿನಲ್ಲಿ ಯಾವುದೋ ಒಂದು ಅಪೂರ್ವ ಸಾಧನೆಯಾಗಿರುತ್ತದೆ ಎನ್ನುವ ಭರವಸೆ ಎಲ್ಲರದ್ದು. ಅದನ್ನ ಎಕ್ಸೆಲ್ ಇದುವರೆಗೂ ಹುಸಿಗೊಳಿಸಿಲ್ಲ. ನೋಡಿ, ಎಷ್ಟೋ ಹಳೆಯ ಕಾಲೇಜುಗಳು 15-10 ವರ್ಷಗಳನ್ನ ಕಳೆದಿರ್ತಕ್ಕಂತಹ ಆ ವಿದ್ಯಾಸಂಸ್ಥೆಗಳು ತಮ್ಮ ಒಬ್ಬನೇ ವಿದ್ಯಾರ್ಥಿಯನ್ನಾದರೂ ಆ IIT ಅಥವಾ ಈ ಒಂದು NITಗಳಿಗೆ ಅಥವಾ ಆ ಒಂದು ಏಮ್ಸ್ಗಳಿಗೆ ಕಳಿಸ್ಬೇಕೆನ್ನುವಂತಹ ಪ್ರಯತ್ನವನ್ನ ಮಾಡಿ ಆ ಪ್ರಯತ್ನದಲ್ಲಿ ವಿಫಲವಾಗಿದ್ದೇ ಹೆಚ್ಚು. ಆದರೆ ಕಡಿಮೆ ವರ್ಷದಲ್ಲಿಯೇ ಏಮ್ಸ್ ಮತ್ತೆ IIT ಅನ್ನುವಂತಹ ಆ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿಗೆ ವಿದ್ಯಾರ್ಥಿಗಳನ್ನ ಕಳಿಸಿರುವಂತಹ ಸಾಧನೆ ಅದು ಎಕ್ಸೆಲ್ ಕಾಲೇಜಿನಲ್ಲಿ ದಾಖಲಾಗಿದೆ ಎನ್ನುವಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಹಿಂದ್ಗಡೆ ಅಲ್ಲಿ ಫ್ಲೆಕ್ಸ್ ಇದೆ. ಕೆಲವೇ ದಿನಗಳ ಹಿಂದೆ CS ಕಂಪನಿ ಸೆಕ್ರೆಟರಿ ಎನ್ನುವಂತಹ ಆ ಒಂದು ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಯಿತು. ನೋಡಿ, ಅಲ್ಲಿ ಒಂದೇ ಸೆಕ್ಷನಿನ 53 ವಿದ್ಯಾರ್ಥಿಗಳು ಅಲ್ಲಿ ಎಲಿಜಿಬಿಲಿಟಿಯನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಅದರಲ್ಲೂ ಆ ಭವಿಷ್ಯ ಎನ್ನುವಂತಹ ವಿದ್ಯಾರ್ಥಿ ರಾಜ್ಯ ಮಟ್ಟದಲ್ಲಿಯೇ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾನೆ. ಅಂದ್ರೆ ನೋಡಿ, ನಾವು ವಾಣಿಜ್ಯ ವಿಭಾಗವನ್ನು ಆರಂಭಿಸಿದ್ದೆ ಹೊಸದಾಗಿ ಆರಂಭವಾದಂತಹ ಈ ವಾಣಿಜ್ಯ ವಿಭಾಗ ಹೊಸ ಭರವಸೆಯನ್ನ ರಾಜ್ಯದಾದ್ಯಂತ ಸೃಷ್ಟಿ ಮಾಡಿದೆ ಎನ್ನುವಂಥದ್ದು. ನೋಡಿ, ಜೆಇ ಎನ್ನುವಂತ ಒಂದು ಎಕ್ಸಾಮ್, ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಜೆಇ ಅಂದ್ರೆ ಅನ್ಕೊಂಡಿದ್ದಾರೆ ಅದು ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಪರೀಕ್ಷೆ ಅಂತೇಳಿ. ನೋಡಿ, ಇಂತಹ ಪರೀಕ್ಷೆಯಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಅರ್ಹತೆಯನ್ನ ಪಡೆದರಲ್ಲಿ ಹಿಂದೆ ಬಿದ್ದಿಲ್ಲ. ನೋಡಿ, ನಿಮಗೆ ಗೊತ್ತಿರ್ಬೋದು, ವೀರಭದ್ರೇಶ್ ಎನ್ನುವಂತ ಒಬ್ಬ ವಿದ್ಯಾರ್ಥಿ ಕಳೆದ ಸಾಲಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ 45ನೇ ರ್ಯಾಂಕ್ ಅನ್ನ ಪಡೆದಂತ ಒಂದು ಸಂದರ್ಭವನ್ನು ನಾವು ನೆನೆಸ್ಕೊಂಡ್ರೆ ಮೈ ರೋಮಾಂಚನಗೊಳ್ಳುತ್ತೆ. ನೋಡಿ, ಅಂತ ಒಂದು ಕ್ಲಿಷ್ಟಕರವಾದಂತಹ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಇಂಥ ಒಂದು ಸಾಧನೆ ರಾಷ್ಟ್ರ ಮಟ್ಟದಲ್ಲಿ 45ನೇ ರ್ಯಾಂಕ್ ಬರುವಂತದ್ದಂದ್ರೆ ಅದೇನು ಕಡಿಮೆ ಸಾಧನೆಯೇನಲ್ಲ. ಇಲ್ಲಿನ ಒಂದು ಉತ್ಕೃಷ್ಟ ಗುಣಾತ್ಮಕ ಶಿಕ್ಷಣಕ್ಕೆ ಅದೊಂದು ಸಾಕ್ಷಿಯಾಗಿರ್ತಕ್ಕಂಥದ್ದು. ನೋಡಿ, ಇಂಥ ಒಂದು ಆ ನೆನಪುಗಳು ನಮ್ಮ ಮುಂದೆ ಇನ್ನೂ ಜೀವಂತವಾಗಿರುವಾಗಲೇ ಎಕ್ಸೆಲ್ ಕಾಲೇಜಿನ ವಿದ್ಯಾರ್ಥಿಗಳು ಈ ವರ್ಷ ಜೆಇ ಮೇನ್ಸ್ ಎನ್ನುವಂತಹ ಒಂದು ಪರೀಕ್ಷೆಯಲ್ಲಿ ಹೊಸ ಮೈಲುಗಲ್ಲೊಂದನ್ನು ಸ್ಥಾಪನೆ ಮಾಡಿದ್ದಾರೆ. ನೋಡಿ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕಾಲೇಜು, ನಮ್ಮ ಆಸುಪಾಸಿನ ನೆರೆಹೊರೆ ಅಕ್ಕಪಕ್ಕದ ಯಾವ ಕಾಲೇಜುಗಳು ಕೂಡ ಈ ಸಾಧನೆಯನ್ನ ಮಾಡಿಲ್ಲ.
ಅಂತ ಒಂದು ವಿಶಿಷ್ಟ ಸಾಧನೆಯನ್ನ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಇದೊಂದು ನಮ್ಮ ಕಾಲೇಜಿನ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಮತ್ತು ಇಲ್ಲಿನ ಒಂದು ಶಿಸ್ತುಬದ್ಧ ಶಿಕ್ಷಣಕ್ಕೆ ಹಿಡಿದಂತ ಒಂದು ಕೈಗನ್ನಡಿ. ಅಷ್ಟೇ ಅಲ್ಲದೆ ನೋಡಿ, ಮೌರ್ಯ ವೈಡಿ ಎನ್ನುವಂತ ವಿದ್ಯಾರ್ಥಿ 99.66 ಆ ಒಂದು ಫಲಿತಾಂಶವನ್ನ ಪಡ್ಕೊಂಡಿದ್ದಾನೆ ಅಂದ್ರೆ ಇದೊಂದು ಕಡಿಮೆ ಸಾಧನೆ ಏನಲ್ಲ. ಇದು ನಾವೇನು ಅನ್ಕೋಬಹುದು, ಅದೇ 99 ಇನ್ನು 100 ಇದೆ, ಇಷ್ಟು ಪರ್ಸೆಂಟೇಜ್ ತೆಗೆಯುವಂಥದ್ದು ಕೂಡ ಅದು ಕಡಿಮೆ ಸಾಧನೆ ಅಲ್ಲ. ಇದು ಈ ಒಂದು ಸಾಧನೆನ ಇತರ ಕಾಲೇಜುಗಳಲ್ಲಿ ನಾವು ನೋಡಿದ್ರೆ ಈ ಅಕ್ಕಪಕ್ಕದ ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಾಧನೆ ಯಾವ ಕಾಲೇಜುಗಳು ಕೂಡ ಮಾಡಿಲ್ಲ ಎನ್ನುವಂಥದ್ದು. ನೋಡಿ, 99 ಎಬೋ 3 ಜನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ರೆ ಅದೇ ರೀತಿ 11 ವಿದ್ಯಾರ್ಥಿಗಳು 98ಕ್ಕಿಂತ ಹೆಚ್ಚು, 24 ವಿದ್ಯಾರ್ಥಿಗಳು 97ಕ್ಕಿಂತ ಹೆಚ್ಚು, 37 ವಿದ್ಯಾರ್ಥಿಗಳು 95ಕ್ಕಿಂತ ಹೆಚ್ಚು, 83 ವಿದ್ಯಾರ್ಥಿಗಳು 90ಕ್ಕಿಂತ ಅಧಿಕ ಫಲಿತಾಂಶವನ್ನ ಪಡೆಯುವ ಮೂಲಕ ಈ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ನೋಡಿ, ಒಂದು ಮಾತಿದೆ, ಹಾಡುವ ಬಾಯಿ ಕೊಡುವ ಕೈ ಎಂದು ಬಡವಾಗಲಾರದು ಎನ್ನುವ ಒಂದು ಮಾತಿದೆ. ಈ ಮಾತಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಅತ್ಯಂತ ಅನ್ವರ್ಥಕವಾಗಿದ್ದಾರೆ. ನೋಡಿ, ಇವರು ಕೇವಲ ಶಿಕ್ಷಣ ಅಷ್ಟೇ ಅಲ್ಲ, ಸಾಮಾಜಿಕ ಮತ್ತು ಧಾರ್ಮಿಕ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಯನ್ನ ಹುರಿದುಂಬಿಸುವಲ್ಲಿ ಇವರು ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ. ಸುಮಂತ್ ಕುಮಾರ್ ಸರ್ ಅಂದ್ರೆ ಅವರು ವಿದ್ಯಾರ್ಥಿಗಳ ಸಾಧನೆಯನ್ನ ಸಂಭ್ರಮಿಸುವಂತವ್ರು. ನಿಮಗೆ ಗೊತ್ತಿರಬಹುದು, ಆ ಒಬ್ಬ ವಿದ್ಯಾರ್ಥಿ ಪ್ರಜ್ವಲ್ ಎನ್ನುವಂತ ವಿದ್ಯಾರ್ಥಿ 720ಕ್ಕೆ 710 ಅಂಕಗಳನ್ನ ಪಡ್ಕೊಂಡಂತಹ ಆ ಸಂದರ್ಭದಲ್ಲಿ ಅವನಿಗೆ 10 ಲಕ್ಷ ನಗದು ಬಹುಮಾನವನ್ನ ಕೊಡುವುದಷ್ಟೇ ಅಲ್ಲದೆ ಬೆಳ್ತಂಡಿ ನಗರದಾದ್ಯಂತ ವಿದ್ಯಾರ್ಥಿಯನ್ನ ಮೆರವಣಿಗೆ ಮಾಡಿದ್ದು ಅವರ ವಿದ್ಯಾರ್ಥಿಗಳ ಸಾಧನೆ ಎಷ್ಟು ಸಂಭ್ರಮಿಸ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ನೋಡಿ, ನಾವೀಗ ಅಂಥದ್ದೇ ಒಂದು ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ. ಆ ಒಂದು ಕ್ಷಣ ಈಗ ನಮ್ಮೆಲ್ಲರ ಮುಂದೆ ಇಲ್ಲಿ ಪ್ರತ್ಯಕ್ಷ ಆಗ್ತಾ ಇದೆ. 3-4 ದಿನಗಳ ಹಿಂದೆ ಪ್ರಕಟವಾಗಿರ್ತಕ್ಕಂತಹ JEE ಮೇನ್ಸ್ ಪರೀಕ್ಷೆಯಲ್ಲಿ ಸಾಧನೆಗೈದಂತಹ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನ ಅಧ್ಯಕ್ಷರು ಅಭಿನಂದಿಸುವಂತಹ ಸುಸಂದರ್ಭಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ. ಈಗ ವಿದ್ಯಾರ್ಥಿಗಳ ಒಂದು ಹೆಸರನ್ನ ನಮ್ಮ ಉಪನ್ಯಾಸಕರಾಗಿರ್ತಕ್ಕಂತಹ ಚರಣ್ ಸರ್ ಅವರು ವಾಚನ ಮಾಡ್ತಾರೆ. ಆ ವಿದ್ಯಾರ್ಥಿಗಳು ದಯಮಾಡಿ ವೇದಿಕೆ ಮೇಲೆ ಬರ್ಬೇಕಂತ ಅವರಲ್ಲಿ ಕೇಳಿಕೊಳ್ತಾರೆ. ಶಿಸ್ತು ಮತ್ತು ಫಲಿತಾಂಶವನ್ನ ನಾಣ್ಯದ 2 ಮುಖಗಳನ್ನಾಗಿ ತನ್ನ ಸಂಸ್ಥೆಯ ವಿದ್ಯಾರ್ಜನೆಯನ್ನ ಪಡೆಯುವಂತಹ ಎಲ್ಲಾ ವಿದ್ಯಾರ್ಥಿಗಳು ಸಾಧನೆಯ ಉನ್ನತ ಶೃಂಗವನ್ನ ಇರಬೇಕು ಎನ್ನುವಂತಹ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಶುರುವಾದಂತಹ ಸಂಸ್ಥೆ, ಅದಕ್ಕೆ ಸಿಕ್ಕಂತಹ ಫಲಿತಾಂಶಗಳೇ ನಿಮ್ಮ ಮುಂದೆ ಸಾಕ್ಷಿಯಾಗಿದೆ. ಇದೀಗ ಮೊನ್ನೆ ತಾನೇ ನಮ್ಮ ಮುಂದೆ ಕಾಣಿಸಿದಂತಹ JEE ಮೇನ್ಸ್ ಪರೀಕ್ಷೆಯ ಅತ್ಯುತ್ತಮ ಫಲಿತಾಂಶ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಪ್ರಥಮ ರ್ಯಾಂಕ್ ಅನ್ನು ಪಡೆಯುವುದರ ಮೂಲಕ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ರಾಷ್ಟ್ರಕ್ಕೆ ಅತ್ಯುನ್ನತ ಕೊಡುಗೆಯಾಗಿ ನಿಂತಿರುವಂತಹ ವಿದ್ಯಾಸಂಸ್ಥೆ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಗುರುವಾಣಿಕೆರೆ. ಹಾಗಾಗಿ ಈ ಸಂಸ್ಥೆ ಕೇವಲ ಸಾಧಕ ವಿದ್ಯಾರ್ಥಿಗಳನ್ನ ಬೆನ್ನುತಟ್ಟಿ ಪ್ರೋತ್ಸಾಹಿಸುವುದು ಮಾತ್ರವಲ್ಲ, ಸೇರಿರುವ ಎಲ್ಲರಿಗೂ ಅವರು ಸ್ಫೂರ್ತಿಯಾಗಬೇಕು ಎನ್ನುವಂತಹ ರೀತಿಯಲ್ಲಿ ಸನ್ಮಾನವನ್ನ ಮಾಡುವುದರ ಮೂಲಕ ಅವರ ಶಿಕ್ಷಣಕ್ಕೆ, ಅವರ ವಿದ್ಯಾರ್ಜನೆಗೆ ಪ್ರೋತ್ಸಾಹವಾಗುವುದಕ್ಕೆ ನಗದು ಬಹುಮಾನಗಳನ್ನು ನೀಡುವುದರ ಮೂಲಕ ಬಹಳ ಹಿಂದಿನ ಕಾಲದಿಂದಲೂ ಕೂಡ ಅವರನ್ನ ಪ್ರೋತ್ಸಾಹಿಸಿಕೊಂಡು ಬರುತ್ತಿರುವಂತಹ ಸಂಸ್ಕೃತಿ ನಮ್ಮದು. ಇದೀಗ ಎಕ್ಸೆಲ್ ಕಾಲೇಜಿನ JEE ಸಾಧಕರನ್ನ ನಗದು ಬಹುಮಾನಗಳೊಂದಿಗೆ ಎಲ್ಲರ ಮುಂಭಾಗದಲ್ಲಿ ಸನ್ಮಾನಿಸುವಂತಹ ಪವಿತ್ರ ಕಾಲದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮವನ್ನ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹೆಮ್ಮೆಯ ಅಧ್ಯಕ್ಷರು ಹಾಗೂ ಸೇರಿರುವ ಎಲ್ಲರೂ ನಡೆಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೊದಲನೇದಾಗಿ 99.66% ನೊಂದಿಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದು ಎಕ್ಸೆಲ್ ನ ಸಾಧನೆಯ ಗರಿಮೆಗೆ ಹೆಚ್ಚಿಗೆ ಗರಿಮೆಯನ್ನು ಸೇರಿಸಿದಂತಹ ಅಪ್ರತಿಮ ವಿದ್ಯಾರ್ಥಿ ಮೌರ್ಯ ವೈಡಿ ಇವರಿಗೆ ಸೇರಿರುವಂತಹ ಎಲ್ಲ ಅಧ್ಯಕ್ಷರು ಹಾಗೂ ಸೇರಿರುವಂತಹ ಎಲ್ಲ ಉಪನ್ಯಾಸಕರುಗಳು ಶಾಲು ಪೇಟ ಇದೆಲ್ಲದನ್ನ ಹೊರಿಸುವುದರ ಜೊತೆಗೆ 1 ಲಕ್ಷ ರೂಪಾಯಿಯ ನಗದು ಬಹುಮಾನದೊಂದಿಗೆ ನೀವೆಲ್ಲರ ಮುಂಭಾಗದಲ್ಲಿ ಅವರನ್ನ ಸನ್ಮಾನಿಸ್ತಾ ಇದ್ದಾರೆ. ನೀವೆಲ್ಲರ ಚಪ್ಪಾಳೆಗಳು ನಿಮಗೂ ಹಾಗೂ ಸೇರಿರುವ ಎಲ್ಲ ವಿದ್ಯಾರ್ಥಿಗಳು ಪ್ರೋತ್ಸಾಹಕರವಾಗಿರಬೇಕು. ನೀವು ಕೂಡ ಒಂದೊಂದು ದಿನ ಇನ್ಯಾವುದೋ ಪರೀಕ್ಷೆಯಲ್ಲಿ ಇದೇ ರೀತಿಯ ಸಾಧನೆಯನ್ನ ಮಾಡಿ ವೇದಿಕೆಯ ಮೇಲೆ ಕುಳಿತುಕೊಂಡು ಸನ್ಮಾನವನ್ನ ಸ್ವೀಕರಿಸುವಂತಾಗಬೇಕು. ಎಲ್ಲರೂ ಸೇರಿ ಜೋರಾಗಿ ಚಪ್ಪಾಳೆಯಲ್ಲಿ ಫಿಸಿಕ್ಸ್ ನಲ್ಲಿ 99.98%
ಕೆಮಿಸ್ಟ್ರಿಯಲ್ಲಿ 99.96 ಪರ್ಸೆಂಟೈಲ್, ಮ್ಯಾಥ್ಸ್ ಅಲ್ಲಿ 99.08 ಪರ್ಸೆಂಟೈಲ್ ಒಂದಿಗೆ ಒಟ್ಟಾರೆಯಾಗಿ 99.66 ಪರ್ಸೆಂಟೈಲ್ ಪಡೆದಂತ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಮೌಲ್ಯ ಬೈರಿ ಇವತ್ತು ನಮ್ಮ ಅಧ್ಯಕ್ಷರಿಂದ ಸನ್ಮಾನಿತಗೊಳ್ತಾ ಇದ್ದಾರೆ. ಈತನಿಗೆ ಪ್ರೋತ್ಸಾಹಕರವಾಗಿ ಸಿಗ್ತಾ ಇರುವಂತಹ ನಗದು ಬಹುಮಾನ 1,00,000 ರೂಪಾಯಿ. ಮ್ಯೂಸಿಕ್ ಹಾಕ್ಲಿಕ್ಕೆ ಯಾರು ಇಲ್ಲ, ಮ್ಯೂಸಿಕ್ ಪಾಡ್ಲ ನೆನಪಿರ್ತೀನಿ, ಮ್ಯೂಸಿಕ್ ಪಾಡ್. ಎಲ್ಲಾ ವಿದ್ಯಾರ್ಥಿಗಳ ಕೈ ಚಪ್ಪಾಳೆ ಜೋರಾಗಿ ಕೇಳಿಸಬೇಕು. ಕಾಲೇಜಿನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿ ಸ್ವಸ್ತಿಕ್ ಎಂ ಜೈನ್ 99.49%, ಫಿಸಿಕ್ಸ್ ನಲ್ಲಿ 99.14, ಕೆಮಿಸ್ಟ್ರಿಯಲ್ಲಿ 99.66, ಮ್ಯಾಥ್ಸ್ ನಲ್ಲಿ 98.24% ನೊಂದಿಗೆ ತಾಲೂಕಿಗೆ ದ್ವಿತೀಯ, ನಮ್ಮ ಕಾಲೇಜಿಗೂ ಕೂಡ ದ್ವಿತೀಯ ರ್ಯಾಂಕ್ ಪಡೆದುಕೊಂಡು ನಮಗೆ ಮತ್ತೋರ್ವ ಹೆಮ್ಮೆಯ ವಿದ್ಯಾರ್ಥಿಯಾಗಿ ನಿಮ್ಮ ಮುಂದೆ ಕಾಣ್ತಾ ಇದ್ದಾರೆ. ಈತನಿಗೂ ಕೂಡ ನಮ್ಮ ಕಾಲೇಜಿನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಪರವಾಗಿ 1,00,000 ರೂಪಾಯಿಯ ನಗದು ಬಹುಮಾನವನ್ನ ಕೊಡ್ತಾ ಇದ್ದೇವೆ. 99.49% ಫಿಸಿಕ್ಸ್ ನಲ್ಲಿ 99.14, ಕೆಮಿಸ್ಟ್ರಿಯಲ್ಲಿ 99.66, ಮ್ಯಾಥ್ಸ್ ನಲ್ಲಿ 98.24 ನೊಂದಿಗೆ ದ್ವಿತೀಯ ರ್ಯಾಂಕ್ ಅನ್ನು ಪಡೆದಂತಹ ವಿದ್ಯಾರ್ಥಿ ಸ್ವಸ್ತಿಕ್ ಎಂ ಜೈನ್. ಮೂರನೇ ರ್ಯಾಂಕ್ ಅನ್ನು ಪಡೆದಿರುವಂತಹ ವಿದ್ಯಾರ್ಥಿ ಅಕ್ಷಯ್ ಎ 99.30%, ಫಿಸಿಕ್ಸ್ ನಲ್ಲಿ 97.67, ಕೆಮಿಸ್ಟ್ರಿಯಲ್ಲಿ 99.86, ಮ್ಯಾಥ್ಸ್ ನಲ್ಲಿ 93.81% ನೊಂದಿಗೆ ಒಟ್ಟಾರೆಯಾಗಿ 99.30% ನೊಂದಿಗೆ ಮೂರನೇ ಸ್ಥಾನಿಯಾಗಿ ನಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಿರುವಂತಹ ವಿದ್ಯಾರ್ಥಿ ಅಕ್ಷಯ್ ಎ. ಈತನಿಗೂ ಕೂಡ ಕಾಲೇಜಿನ ಆಡಳಿತ ಮಂಡಳಿಯ ಪರವಾಗಿ 1,00,000 ರೂಪಾಯಿಯ ನಗದು ಬಹುಮಾನವನ್ನ ನೀಡಿ ಪ್ರೋತ್ಸಾಹಿಸಲಾಗ್ತಾ ಇದೆ. ಸೇರಿದ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಿಮ್ಮ ಚಪ್ಪಾಳಿಯೊಂದಿಗೆ ಸಾಧಕ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು. ಮುಂದೊಂದು ದಿನ ಇನ್ನು ಬರುವಂತಹ ಪರೀಕ್ಷೆಗಳಲ್ಲಿ ಇದೇ ಸಾಧನೆ ನಿಮ್ಮದು ಆಗಬಹುದು. ಇದೇ ವೇದಿಕೆ ಮೇಲೆ ನೀವು ಕೂಡ ಇದೇ ರೀತಿ ಸನ್ಮಾನಗೊಳ್ಳಬಹುದು. ಜೋರಾಗಿ ಚಪ್ಪಾಳೆಯನ್ನು ನೀಡಿ
ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು. ಅದೆಷ್ಟೋ ಕಾಲೇಜುಗಳಿದ್ದಾವೆ ಮಕ್ಕಳೇ, ಒಟ್ಟಾರೆಯಾಗಿ JEE ಮೇನ್ಸ್ ಅನ್ನ ಕ್ಲಿಯರ್ ಮಾಡಿರುವ ವಿದ್ಯಾರ್ಥಿಗಳ ಸಂಸ್ಥೆ ಸಂಖ್ಯೆ ಮೂರೇ ಇದೆ. ಆದರೆ ಎಕ್ಸೆಲ್ ಹಾಗಲ್ಲ. 99% ಹೆಚ್ಚು ಪಡೆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಮೂರಿದೆ. ಒಟ್ಟಾರೆಯಾಗಿ ಕ್ಲಿಯರ್ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹೇಳ್ತಾ ಹೋದ್ರೆ ಪ್ರಾಯಶಃ ಕೆಲವು PU ಕಾಲೇಜುಗಳಲ್ಲಿ ಇರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಅಷ್ಟೇ ಇರುತ್ತದೆ. ಮುಂದಕ್ಕೆ 98% ಹೆಚ್ಚು ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳು ಅಭಿನವ್ ಕೆ ಮಯ್ಯ 98.64%, ಫಿಸಿಕ್ಸ್ ನಲ್ಲಿ 99.72%, ಕೆಮಿಸ್ಟ್ರಿಯಲ್ಲಿ 99.51%, ಒಟ್ಟಾರೆಯಾಗಿ 98.64% ಜೊತೆಗೆ ಚತುರ್ಥ ಸ್ಥಾನಿಯಾಗಿ ನಮ್ಮ ಕಾಲೇಜಿನಲ್ಲಿ ಈ ವಿದ್ಯಾರ್ಥಿ ಕಾಣಿಸಿಕೊಳ್ತಾ ಇದ್ದಾನೆ. ಈ ವಿದ್ಯಾರ್ಥಿಗಳಿಗೂ ಕೂಡ ನಗದು ಪುರಸ್ಕಾರದೊಂದಿಗೆ ಸನ್ಮಾನವನ್ನ ಮಾಡಲಿಕ್ಕಿದ್ದಾರೆ. ಹೆಚ್ಚು ಪಡೆದಂತಹ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ನಗದು ಪುರಸ್ಕಾರವನ್ನು ನೀಡಿ ಪ್ರೋತ್ಸಾಹಿಸಲಾಗ್ತಾ ಇದೆ. ಅಭಿನವ್ ಕೆ ಮಯ್ಯ 98.64%. ಮುಂದಕ್ಕೆ ತೇಜಸ್ವಿ 98.55%, ಫಿಸಿಕ್ಸ್ ನಲ್ಲಿ 96.76%, ಕೆಮಿಸ್ಟ್ರಿಯಲ್ಲಿ 91.90%, ಮ್ಯಾಥ್ಸ್ ನಲ್ಲಿ 99.62% ಜೊತೆಗೆ ಒಟ್ಟಾರೆಯಾಗಿ 98.55% ಜೊತೆಗೆ 5ನೇ ಸ್ಥಾನಕ್ಕೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ತೇಜಸ್ವಿ. ಅದೇ ರೀತಿ NTA ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದಂತಹ ಏಕೈಕ ವಿದ್ಯಾರ್ಥಿನಿ ಯಾರು ಅಂತ ಕೇಳಿದ್ರೆ ಅದು ತೇಜಸ್ವಿ. ಇವತ್ತು JEE ಕೂಡ ಅಪ್ರತಿಮ ಸಾಧನೆಯನ್ನ ಮಾಡಿದಂತಹ ವಿದ್ಯಾರ್ಥಿನಿ. ಮೊದಲಿಗೆ ಸಮ್ಯಕ್ ವಿನಯ್ ಫಿಸಿಕ್ಸ್ ನಲ್ಲಿ 97.48%, ಕೆಮಿಸ್ಟ್ರಿಯಲ್ಲಿ 98.17%, ಮ್ಯಾಥ್ಸ್ ನಲ್ಲಿ 97.24% ಜೊತೆಗೆ ಒಟ್ಟಾರೆಯಾಗಿ 98.54% ಜೊತೆಗೆ 6ನೇ ಸ್ಥಾನದಲ್ಲಿರುವ ವಿದ್ಯಾರ್ಥಿ ಸಮ್ಯಕ್ ವಿನಯ್. ಈ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮೆಲ್ಲರ ಕೈ ಚಪ್ಪಾಳೆಯ ಪ್ರೋತ್ಸಾಹ, ಅದೇ ರೀತಿ ಆಡಳಿತ ಮಂಡಳಿಯಿಂದ ನಗದು ಪುರಸ್ಕಾರದ ಪ್ರೋತ್ಸಾಹ, ಸನ್ಮಾನದ ಗೌರವ ನಿಮ್ಮ ಮುಂದೆ ಜರುಗಿದೆ. ಶಮಿಕ್ ಗೌಡ AS ಫಿಸಿಕ್ಸ್ ನಲ್ಲಿ 94.90%, ಕೆಮಿಸ್ಟ್ರಿಯಲ್ಲಿ 98.42%, ಮ್ಯಾಥ್ಸ್ ನಲ್ಲಿ 98.67% ಜೊತೆಗೆ ಒಟ್ಟಾರೆಯಾಗಿ 98.41% ಜೊತೆಗೆ 7ನೇ ಸ್ಥಾನಿಯಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಶಮಿಕ್ ಗೌಡ AS. KK Sharvika, ಫಿಸಿಕ್ಸ್ ನಲ್ಲಿ 99%, ಕೆಮಿಸ್ಟ್ರಿಯಲ್ಲಿ 98.85%, ಮ್ಯಾಥ್ಸ್ ನಲ್ಲಿ 62.33% ಜೊತೆಗೆ ಒಟ್ಟಾರೆ 98.31% ಜೊತೆಗೆ ನಮ್ಮ ವಿದ್ಯಾರ್ಥಿನಿ KK Sharvika. ಶಶಾಂಕ್ ಗೌಡ ಫಿಸಿಕ್ಸ್ ನಲ್ಲಿ 99.62%, ಕೆಮಿಸ್ಟ್ರಿಯಲ್ಲಿ 96.73%, ಒಟ್ಟಾರೆಯಾಗಿ 98.16% ಜೊತೆಗೆ ನಮ್ಮ ವಿದ್ಯಾರ್ಥಿ ಶಶಾಂಕ್ ಗೌಡ ನಿಮ್ಮ ಮುಂದೆ ಸನ್ಮಾನಿತಗೊಳ್ತಾ ಇದ್ದೇನೆ. ನಿಮ್ಮ ಕೈ ಚಪ್ಪಾಳೆ ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವಾಗಬೇಕು, ನಿಮಗೂ ಕೂಡ ಸ್ಫೂರ್ತಿಯಾಗಿ ವಿದ್ಯಾರ್ಥಿಗಳು ನಿಲ್ಲಬೇಕು.
ಮುಂದಕ್ಕೆ ಯಶಸ್ ಗೌಡ ಎನ್, ಫಿಸಿಕ್ಸ್ ನಲ್ಲಿ 98.79 ಪರ್ಸೆಂಟೈಲ್, ಕೆಮಿಸ್ಟ್ರಿಯಲ್ಲಿ 99.67 ಪರ್ಸೆಂಟೈಲ್, ಟೋಟಲ್ ಆಗಿ 98.16 ಪರ್ಸೆಂಟೈಲ್. ವಿದ್ಯಾರ್ಥಿಗಳೇ, ಮುಂದೆ ಬರುವಂತಹ ವಿದ್ಯಾರ್ಥಿ ನಿಮಗೆಲ್ಲರಿಗೂ ಸ್ಫೂರ್ತಿ. 10ನೇ ತರಗತಿಯ ಪರೀಕ್ಷೆಯಲ್ಲಿ ಪಡೆದದ್ದು ಕೇವಲ 61%, 61%. ಆದರೆ ಇವತ್ತಿಗಾಗುವ ಜೆಇಇ ಪರೀಕ್ಷೆಯಲ್ಲಿ ಎಕ್ಸೆಲ್ ನ ಉಪನ್ಯಾಸಕರ ಶ್ರಮದಿಂದ, ಆತನ ಪರಿಶ್ರಮದಿಂದ, ಎಲ್ಲ ಸಿಬ್ಬಂದಿಗಳ ಹಾರೈಕೆಯಿಂದ ಈತ ಪಡೆದಿರುವಂತಹ 98.11%, 98.11%. ಫಿಸಿಕ್ಸ್ ನಲ್ಲಿ 94.85%, ಕೆಮಿಸ್ಟ್ರಿಯಲ್ಲಿ 97.61%, ಮ್ಯಾಥ್ಸ್ ನಲ್ಲಿ 98.22%. ಕನ್ನಡದ ಗಾದೆಯೊಂದಿಗೆ ಮಕ್ಕಳೇ, ಸಾಧಿಸಿದರೆ ಸಂಬಳವೊಂದಬಹುದು ಎಂದು ಈತನನ್ನ ನೋಡಿ ಕಲಿಬೇಕು. 10ನೇ ತರಗತಿಯ 61% ರಿಸಲ್ಟ್ ನಿಂದ ಹಿಡಿದು ಇಲ್ಲಿಯವರೆಗೆ ಈತನ ಜೊತೆಗೆ ನಿಂತದ್ದು ನಮ್ಮ ಸಂಸ್ಥೆ. ಇವತ್ತು ಅವನ ಸಾಧನೆ ಈ ಫಲಿತಾಂಶದ ಮೂಲಕ ನಿಮ್ಮೆಲ್ಲರ ಮುಂದೆ ಕಾಣ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ವಿದ್ಯಾರ್ಥಿಗೆ ಬರಲೇಬೇಕಾಗಿದೆ. 61% ಇಂದ ಇವತ್ತು ದೇಶದ ಅತಿ ಕಷ್ಟದ ಪರೀಕ್ಷೆಗಳಲ್ಲೊಂದಾದ ಜೆಇಇ ಮೇನ್ಸ್ ನಲ್ಲಿ 98.11% ಜೊತೆಗೆ ನಮ್ಮ ಮುಂದೆ ಇರುವಂತಹ ಸಾಧಕ ವಿದ್ಯಾರ್ಥಿ ಯಶಸ್ ಎಸ್. ಅವರ ಫಿಸಿಕ್ಸ್ ಲೆಕ್ಚರರ್ ಆದಂತವರನ್ನ ಟ್ರೈನ್ ಮಾಡಿದಂತ ಅಮ್ಮನವರು ಕೂಡ ವೇದಿಕೆ ಮೇಲೆ. ಹಾಗೆ ಮ್ಯಾಥ್ಸ್ ಲೆಕ್ಚರರ್ ವರುಣ್, ಕೆಮಿಸ್ಟ್ರಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಶಿವರಾಜ್ ಅವರು ಕೆಮಿಸ್ಟ್ರಿ ಲೆಕ್ಚರರ್ ಆದಂತಹ ಶಿವರಾಜ್, ಹಾಗೆ ಮ್ಯಾಥ್ಸ್ ಲೆಕ್ಚರರ್ ಆದಂತಹ ವರುಣ್ ಅವರು. ವರುಣ್ ಅವರು ಕೇವಲ ಈ ವಿದ್ಯಾರ್ಥಿಯನ್ನು ಮಾತ್ರ ಟ್ರೈನ್ ಮಾಡಿದ್ದಲ್ಲ, ನಾಟಾ ಪರೀಕ್ಷೆಯಲ್ಲಿ ಕೂಡ ಹಲವಾರು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗುವಲ್ಲಿ ವರುಣ್ ಎಂಬುವರ ಪರಿಶ್ರಮ ಇದೆ. ಇದೆಲ್ಲದರ ಪರಿಶ್ರಮ ಇಂದು ನಿಮ್ಮ ಮುಂದೆ ಕಾಣ್ತಾ ಇದೆ. 10th 61% ಇಂದ ಹಿಡಿದು ಜೆಇಇ ಮೇನ್ಸ್ 98.11% ಅವರಿಗೆ ನಡೆದು ಬಂದ ಹಾದಿಯಲ್ಲಿ ಜೊತೆಯಾಗಿ ನಿಂತವರು ಈ ಎಲ್ಲ ಉಪನ್ಯಾಸಕರು. ಮುಂದಕ್ಕೆ 97% ಹೆಚ್ಚು ಬಂದಂತಹ ವಿದ್ಯಾರ್ಥಿಗಳು ಹೆಸರನ್ನ ಕೊಟ್ಟರೆ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿ ಮುನ್ನಡೆಯಬೇಕು. ಗಗನ್ದೀಪ್ ಎಂ 97.99%, ಹರ್ಷಿತ್ ಆರ್ ಗೌಡ 97.76%, ಉಲ್ಲಾಸ್ ಎಂವಿ 97.61%. ಹೆಸರು ಕರೆದ ರೀತಿಯಲ್ಲಿ ಇರಬೇಕು, ಅಲ್ಲಿ ನಮ್ಮದು ಹೋಗುವುದು. ಹರ್ಷಿತ್ ಪಿ ಗೌಡ 97.76%, ಉಲ್ಲಾಸ್ ಎಂವಿ 97.61%. ಹರ್ಷಿತ್ ಪಿ ಗೌಡ ಫಿಸಿಕ್ಸ್ ನಲ್ಲಿ 97.26%, ಕೆಮಿಸ್ಟ್ರಿಯಲ್ಲಿ 99.33%, ಜೊತೆಗೆ ಬೊಟಾನಿಯಲ್ಲಿ 97.76% ಅನ್ನು ಪಡೆದಂತಹ ವಿದ್ಯಾರ್ಥಿ ಹರ್ಷಿತ್ ಪಿ ಗೌಡ. ಉಲ್ಲಾಸ್ ಎಂವಿ 97.76%.
ಲೋಕೇಶ್ ಶೆಟ್ಟಿ ಎಸ್ 97.14 ಪರ್ಸೆಂಟೈಲ್, ಕೆಮಿಸ್ಟ್ರಿಯಲ್ಲಿ 99.47 ಪರ್ಸೆಂಟೈಲ್, ಫಿಸಿಕ್ಸ್ ನಲ್ಲಿ 96.97 ಪರ್ಸೆಂಟೈಲ್, ಜೊತೆಗೆ ಬೊಟಾನಿಯಲ್ಲಿ 97.14 ಪರ್ಸೆಂಟೈಲ್ ಪಡೆದ ವಿದ್ಯಾರ್ಥಿ. ಈಗಾಗಲೇ ಸನ್ಮಾನವನ್ನು ಪಡೆದಂತಹ ವಿದ್ಯಾರ್ಥಿಗಳು ಹಾಗೆ ಮುಂದೆ ಸನ್ಮಾನವನ್ನು ಪಡೆಯಲಿಕ್ಕೆ ಇರುವಂತಹ ವಿದ್ಯಾರ್ಥಿಗಳು ಇವೆಲ್ಲ ಪ್ರಶಸ್ತಿ ಫಲಕವನ್ನು ಹಿಡಿದು ಮತ್ತೊಮ್ಮೆ ವೇದಿಕೆ ಮೇಲೆ ಬಂದು ಫೋಟೋವನ್ನು ಪಡೆಯಲಿಕ್ಕಿದೆ. ಎಲ್ಲಾ ವಿದ್ಯಾರ್ಥಿಗಳು ಎಲ್ಲಾ ಸಾಧಕ ವಿದ್ಯಾರ್ಥಿಗಳಿಗೂ ಕೂಡ ಜೋರಾದ ಚಪ್ಪಾಳೆಯನ್ನ ಕೊಡುವುದರ ಮೂಲಕ ನಿಮ್ಮ ಪ್ರೋತ್ಸಾಹವನ್ನು ಸೂಚಿಸಬೇಕು. ಮುಂದಕ್ಕೆ ಅತುಲ್ ಕೃಷ್ಣ ಕೆಪಿ 97.05 ಪರ್ಸೆಂಟೈಲ್, ಅವರ ತಂದೆ ಕೂಡ ಇದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪ್ರಶಸ್ತಿಯನ್ನು ಒಟ್ಟಿಗೆ ಸ್ವೀಕರಿಸಬೇಕು. ಮಗನ ಈ ಸಾಧನೆಯಲ್ಲಿ ನಿಮ್ಮ ಪರಿಶ್ರಮ ಕೂಡ ಬಹುಪಾಲಿದೆ, ನಿಮಗೂ ಕೂಡ ಈ ಸಾಧನೆಯ ಸನ್ಮಾನ ಸಂತದೆ. ಹಾಗಾಗಿ ನೀವು ಕೂಡ ವೇದಿಕೆ ಮೇಲೆ ಆಗಮಿಸಿ ಮಗನ ಒಟ್ಟಿಗೆ ಈ ಗೌರವವನ್ನು ಸ್ವೀಕರಿಸಬೇಕು. ಚಾರ್ ಉಂಡು. ಜೋರಾದ ಚಪ್ಪಾಳೆಯನ್ನು ನೀಡಬೇಕು. ಮುಂದಕ್ಕೆ ಚಂದನ್ ಹೆಚ್ ಕಡೆಗಾಲ್ 96.83 ಪರ್ಸೆಂಟೈಲ್, ಚಂದನ್ ಹೆಚ್ ಕಡೆಗಾಲ್. ಪ್ರಜ್ವಲ್ ನಾಗರಾಜ್ ರೆಡ್ಡಿ 96.63 ಪರ್ಸೆಂಟೈಲ್, ಪ್ರಜ್ವಲ್ ನಾಗರಾಜ್ ರೆಡ್ಡಿ 96.63 ಪರ್ಸೆಂಟೈಲ್. ರಾಹುಲ್ ಬಿ 96.61 ಪರ್ಸೆಂಟೈಲ್, ರಾಹುಲ್ ಬಿ 96.61 ಪರ್ಸೆಂಟೈಲ್. ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಚಪ್ಪಾಳೆಯನ್ನ ಕೊಟ್ಟು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು. ರಾಹುಲ್ ಬಿ 96.61 ಪರ್ಸೆಂಟೈಲ್, ಶ್ರೇಯಸ್ ಹೆಚ್ 96.47 ಪರ್ಸೆಂಟೈಲ್. Shreyas H 96.47 percentile. Sharad Shivananda Devarat 96.36 percentile. Sharad Shivananda Devarat 96.36 percentile. Shiva Sami Yadav 96.36 percentile. ಓಯ್ ಶಿವಸ್ವಾಮಿನ Shivaswamy Yadav 96.36 percentile. Harshita S 96.34 percentile. Harshita S 96.34 percentile.
Harshita, yes. Prem KU 96.14 percentile. Prem KU 96.14 percentile. Prem KU 96.14 percentile. New Sai Charan 95.79 percentile. U Sai Charan 95.79 percentile. You Sai Charan. Yo Sai Charan 95.79 percentile. Amrit Nayak B 95.58 percentile. Amrit Nayak B 95.58 percentile. Amrit Nayak B 95.58 percentile. Paresh Dongar 95.50 percentile. ಎಲ್ಲ ವಿದ್ಯಾರ್ಥಿಗಳು ಜೋರಾಗಿ ಮತ್ತೊಮ್ಮೆ ಚಪ್ಪಾಳೆಯನ್ನ ಕೊಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಪರೇಶ್ ಗೌಂಡರ್ 95.50 percentile. ವಿದ್ಯಾಧರ್ BR 95.44. Vidyadhar BR 95.44 percentile. Varsha Bengal 95.44 percentile. Varsha Bengal 95.44 percentile. Nishchita Singh 95.44 percentile. Nishchita Singh 95.44 percentile. Chinmaya Nagauda 95.45 percentile. Chinmaya Nagauda 95.45 percentile. Chinmay Yellatola 95.45 percentile. Dhanusham 95.22 percentile. Dhanusham 95.22 percentile. Dhanusham 95.22 percentile. Ganavi R 95.21 percentile. Ganavi R 95.21 percentile.
Ganavi R 95.21 percentile, Shilpika HS 95.15 percentile, Shilpika HS 95.15 percentile. Shilpika HS 95.15 percentile, Chinmay Prashant 95 percentile. Chinmay Prashant 95 percentile. ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿವಂದನೆಗಳನ್ನು ತಿಳಿಸ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಇನ್ನೊಂದು ಬಾರಿ ಜೋರಾದ ಚಪ್ಪಾಳೆಯೊಂದಿಗೆ ಅವರ ಸಾಧನೆಯನ್ನ ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದುವರೆಗೂ ಸಾಧಕರನ್ನ ಸನ್ಮಾನಿಸಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನ ಹಾಡುವ ಮೂಲಕ ನಿಮ್ಮೆಲ್ಲರನ್ನ ಮತ್ತಷ್ಟು ಉಳಿದುಂಬಿಸಬೇಕೆಂದ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸುಮಂತ್ ಕುಮಾರ್ ಜೈನ್ ಸರ್ ಅಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಸ್ಥಳ ಸಾನ್ನಿಧ್ಯ ದೈವದೇವರು ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸನರಾಗಿರುವಂತಹ ಮಾನ್ಯ ಪ್ರಾಂಶುಪಾಲರುಗಳೇ, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಮಾಧ್ಯಮ ಬಂಧುಗಳೇ, ಹಾಗೆ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳೇ, ಒಂದು ಅತ್ಯಂತ ಸುಮಧುರ ಕ್ಷಣಗಳಲ್ಲಿ ಒಂದು ಅಂತ ಹೇಳಿ ತಪ್ಪಾಗಿಲ್ಲ. ಪ್ರತಿ ರಿಸಲ್ಟ್ ಬರುವಾಗಲೂ ಕೂಡ ನಂಗೆ ನನ್ನ ಆತ್ಮೀಯ ಬಳಗ ಇದೆ. ಮಾಧ್ಯಮ ಬಳಗ ಇರ್ಬೋದು, ನಮ್ಮ ಊರಿನ ಗಣ್ಯರ ಹಿರಿಯರಿರ್ಬೋದು, ಅಥವಾ ನಮ್ಮ ಹಿತೈಷಿಗಳಿರ್ಬೋದು. ಪ್ರತಿ ರಿಸಲ್ಟ್ ಫಸ್ಟ್ ಬರುವಂತ ರಿಸಲ್ಟ್, ಪ್ರತಿ ವರ್ಷ ಬರುವಂತ ರಿಸಲ್ಟ್ ಅಲ್ಲಿ ಹೇಳಿ, ಫಸ್ಟ್ ಬರುವಂತ ರಿಸಲ್ಟ್ ಯಾವುದು ಅಂತ ಹೇಳಿದ್ರೆ JEE ಮೈನ್ಸ್ ರಿಸಲ್ಟ್. ಡಿಸೆಂಬರ್ ಅಲ್ಲಿ ಎಕ್ಸಾಮ್, ಜನವರಿಯಲ್ಲಿ ಆದ್ರೆ ಫೆಬ್ರವರಿಯಲ್ಲಿ ರಿಸಲ್ಟ್ ಬರುವಂತದ್ದು. JEE ರಿಸಲ್ಟ್ ಬಂದ ತಕ್ಷಣ ನಂಗೆ ಫೋನ್ ಮಾಡ್ತಾರೆ ನನ್ನ ಆತ್ಮೀಯ ಬಳಗದವರು, ಸರ್ ನಿಮ್ಮ ರಿಸಲ್ಟ್ ಏನಾಯ್ತು ಅಂತ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಡಿಸ್ಟಿಕ್ ನಲ್ಲಿ ಒಂದು ಟಾಪರ್ ಆಗಿದ್ ಮಾತ್ರ ಅಲ್ಲ, ತಾಲೂಕಲ್ಲಿ ಪ್ರತಿ ವರ್ಷದಾಗಿ ಪ್ರಥಮ ಸ್ಥಾನ, ಹಾಗೆ ಗರಿಷ್ಠ ವಿದ್ಯಾರ್ಥಿಗಳು JEE ಹೈಯೆಸ್ಟ್ ಪರ್ಸೆಂಟೇಜ್ ತೆಗೆದಂತ ವಿದ್ಯಾರ್ಥಿಗಳು ಯಾವ್ದಾದ್ರು ಇದ್ರೆ ಅದು ನಮ್ಮ XLP ಕಾಲೇಜ್ ಅಂತ ಹೇಳಿಕ್ಕೆ ತುಂಬಾ ಖುಷಿ ಪಡ್ತಾ ಇದೆ. ಇದಾದ್ಮೇಲೆ ಬರುವಂತ ಎಕ್ಸಾಮ್ ಯಾವ್ದು ಅಂತ ಹೇಳಿ ನಾಡ್ದು ಥಿಯರಿ ಎಕ್ಸಾಮ್. ಈಗ ಫೆಬ್ರವರಿ 28ಕ್ಕೆ ಸ್ಟಾರ್ಟ್ ಆದ್ರೆ ಮಾರ್ಚ್ 18ರವರೆಗಿದೆ. ಅದರ ರಿಸಲ್ಟ್ ಬಂದ ತಕ್ಷಣ ಮತ್ತೆ ಪುನಃ ನಾವು ಪತ್ರಿಕಾಗೋಷ್ಠಿ ಕರೀಬೇಕಾಗ್ತದೆ. ಥಿಯರಿ ರಿಸಲ್ಟ್ ಬಂದ ತಕ್ಷಣ ಮತ್ತೆ CET ಎಕ್ಸಾಮ್ ರಿಸಲ್ಟ್ ಬರ್ತದೆ. CET ಎಕ್ಸಾಮ್ ರಿಸಲ್ಟ್ ಬಂದ ತಕ್ಷಣ JEE ಸೆಕೆಂಡ್ ಫೇಸ್ ರಿಸಲ್ಟ್ ಬರ್ತದೆ. ಅದಾದ್ಮೇಲೆ ನೀಟ್ ಎಕ್ಸಾಮ್ ರಿಸಲ್ಟ್ ಬರ್ತದೆ. ಅದಾದ್ಮೇಲೆ JEE ಅಡ್ವಾನ್ಸ್ ರಿಸಲ್ಟ್ ಬರ್ತದೆ. ಪ್ರತಿ ವರ್ಷ ಕೂಡ ಒಂದು ಸೈಕಲ್. ನಮ್ಮಂತಹ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರಿಗೆ, ನಮ್ಮಲ್ಲಿ ಟೀಚರ್ಸ್ ನೋಡಿದ್ದಾರೆ, ಪ್ರತಿ ವರ್ಷ ಕೂಡ ನಮಗೆ ಚಾಲೆಂಜ್. ಯಾವುದು ಚಾಲೆಂಜ್ ಅಂತ ಹೇಳಿದ್ರೆ ರಿಸಲ್ಟ್, ಕನ್ಸಿಸ್ಟೆನ್ಸಿ. ಈಗ ಯಾರೋ ಹೇಳಿದ್ರು ನಂಗೆ ಫಸ್ಟ್ಗೆ ರಿಸಲ್ಟ್ ಬಂದಾಗ ಹೇಳಿದ್ರು ಅದು ಬರೀ ಸ್ಟೂಡೆಂಟ್ಸ್ ನ ಪ್ರಯತ್ನದಿಂದ ಬಂತು, ಫಸ್ಟ್ ಟಾಪರ್ ಮಕ್ಕಳು ಬಂದವರು ಹುಷಾರಿದ್ದು ಹುಷಾರಿದ್ದು ಬಂತು ಅಂತ ಹೇಳಿದ್ರು. ಆದ್ರೆ ಆತರ ಆಗ್ಬೇಕು ಅಂದ್ರೆ 1 ವರ್ಷ ಬರ್ಬೋದಷ್ಟೇ, 2 ವರ್ಷ ಬರ್ಬೋದಷ್ಟೇ. ನಮ್ದು ಇದು 6ನೇ ವರ್ಷ. ಪ್ರತಿ ವರ್ಷ ಕೂಡ ಇಷ್ಟೆಲ್ಲ ಎಕ್ಸಾಮ್ ಯಾವ್ದೆಲ್ಲ ಹೇಳಿದೆ, ಪ್ರತಿ ವರ್ಷ ಕೂಡ ಕನ್ಸಿಸ್ಟೆಂಟ್. ನಾನು ಯಾವಾಗಲೂ ಹೇಳುವಂತದ್ದೇ, ನಮ್ಮಂತ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರಿಗೆ ರಿಸಲ್ಟ್ ಬಂದಾಗ ಮಾತ್ರ ನಮ್ಗೆ ಅತ್ಯಂತ ಖುಷಿ ಆಗುವಂಥದ್ದು. ಯಾಕಂದ್ರೆ ನಾವು ವರ್ಷಿಡೀ ನಾವು ಒಳ್ಳೆ ಟೀಚರ್ಸ್ಗಳಿದೆ, ನಮ್ಮಲ್ಲಿರುವಂತವ್ರು ಎಲ್ಲರೂ ಒಳ್ಳೆ ಟೀಚರ್ಸ್ಗಳೇ. ಇಡೀ ಸ್ಟೇಟ್ ಅಲ್ಲಿ, ಕರ್ನಾಟಕ ಮಾತ್ರ ಅಲ್ಲ ಭಾರತದಲ್ಲಿ ಕೂಡ ಬೆರಳೆಣಿಕೆಯ ಒಂದು ಪ್ರತಿಭಾನ್ವಿತ ಒಂದು ಉತ್ತಮ ದರ್ಜೆಯ ಉತ್ಕೃಷ್ಟ ನೀಟ್ JEE CET ಟ್ರೈನರ್ಸ್ ಗಳಿದ್ರೆ ಅದು ನಮ್ಮ XLP ಕಾಲೇಜ್ ನಲ್ಲಿ ಇದ್ದಾರೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇದ್ದೇವೆ. ಆದ್ರೆ ನಾವು ಬಾಯಲ್ಲಿ ಹೇಳೋದಕ್ಕೂ ಫೈನಲಿ ರಿಸಲ್ಟ್ ಬರೋದು ತುಂಬಾ ಡಿಫರೆನ್ಸ್ ಇರ್ತದೆ. ಯಾಕಂದ್ರೆ ಬಾಯಲ್ಲಿ ಎಲ್ಲರೂ ಹೇಳ್ಬೋದು ನಮ್ಮಲ್ಲಿರುವ ಟೀಚರ್ಸ್ ಇಡೀ ಕರ್ನಾಟಕದ ಟಾಪ್ ಟೀಚರ್ಸ್ ಅಂತ ಹೇಳ್ಬೋದು. ಆದ್ರೆ ನಮ್ಮಲ್ಲಿರುವ ಟೀಚರ್ಸ್ ಕರ್ನಾಟಕದ ಟಾಪ್ ಟೀಚರ್ಸ್ ಅಂತ ಹೇಳಿ ನಾವು ಪ್ರೂವ್ ಮಾಡುದು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ನಮ್ಮ ರಿಸಲ್ಟ್ ಅಲ್ಲಿ. ಸೊ ಅಂತ ಒಂದು ಪ್ರಥಮ ಹೆಜ್ಜೆ JEE ಫಸ್ಟ್ ರಿಸಲ್ಟ್ ಈ ವರ್ಷದ್ದು. ಅದರೊಟ್ಟಿಗೆ NDA ಇರ್ಬೋದು, ನಾಟ್ ಇರ್ಬೋದು, ಮೊನ್ನೆ ಬಂದಂತಹ ಕಾಮರ್ಸ್ನವರ CSS ಎಕ್ಸಾಮ್ ಇರ್ಬೋದು, ಅದರಲ್ಲೆಲ್ಲ ನಾವು ಟಾಪರ್ ಆಗಿದ್ದೇವೆ. ನಮ್ಮ ಮೊನ್ನೆ ಅಂತ ಕಾಮರ್ಸ್ನವರ CS EET ಪರೀಕ್ಷೆಯಲ್ಲಿ ಸ್ಟೇಟ್ ಅಲ್ಲೇ ಫಸ್ಟ್ ಪ್ಲೇಸ್ ಬಂದಿರ್ಬೋದು. ಆದ್ರೆ ಈ JEE ಅಂತ ಹೇಳುವಂಥದ್ದು ಅತ್ಯಂತ ಕಷ್ಟಕರವಾದಂತಹ ಎಕ್ಸಾಮ್. ಕಬ್ಬಿಣದ ಕಡಲೆ ಅಂತ ಹೇಳಿ ತಪ್ಪಾಗಿಲ್ಲ. ಇಂತಹ ಒಂದು ಟಫೆಸ್ಟ್ ಎಕ್ಸಾಮ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು
ಮೌರ್ಯದಿಂದ ಸ್ಟಾರ್ಟ್ ಮಾಡಿ ಅನೇಕ ವಿದ್ಯಾರ್ಥಿಗಳು ಮೌರ್ಯ 99.6691 ತಗೊಂಡಿದ್ದಾನೆ. ಸ್ವಸ್ತಿಕ್ ಇರ್ಬೋದು 99.49. ಅಕ್ಷಯ್, ನಾವು ಯಾರಿಗೆಲ್ಲ ಸನ್ಮಾನ ಮಾಡಿದ್ದೇವೆ, ಅಭಿನವ್ ಮಯ್ಯ, ತೇಜಲ್, ಎಲ್ಲರೂ ಕೂಡ ಯಾರಿಗೆಲ್ಲ 99 ಬಂದಿದೆ ಅವರಿಗೆ 1 ಲಕ್ಷದ ಕ್ಯಾಶ್ ಪ್ರೈಸ್ ನಾನು ಮೊದಲೇ ಅನೌನ್ಸ್ ಮಾಡಿದ್ದೆ, ಕರೆಕ್ಟ್ ಅಲ್ಲ ಮಕ್ಕಳೇ? ಆ 1 ಲಕ್ಷದ ಕ್ಯಾಶ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಅದೇ ತರ ಯಾರಿಗೆ 98 ಬಂದಿದೆ ಅವರಿಗೆ 25,000 ನಗದು ಬಹುಮಾನವನ್ನು ನಾವು ಕೊಡ್ತಾ ಇದ್ದೇವೆ. ಇದು ಯಾಕೆ ಕೊಡ್ತೇವೆ ಅಂತ ಹೇಳಿದ್ರೆ, ಟೀಚರ್ಸ್ನವರು, ಪ್ರಾಂಶುಪಾಲರು ಮತ್ತೆ ನಾವು ಯಾಕೆ ಪ್ರೋತ್ಸಾಹ ಮಾಡ್ತೇವೆ ಅಂತ ಹೇಳಿದ್ರೆ ಮಕ್ಕಳೇ, ಕರೆಕ್ಟಾಗಿ ಕೇಳಿ ಎಲ್ಲರೂ ಕೂಡ. ನಾಡ್ದು ಬರುವ ಈಗ 28ರಿಂದ ಥಿಯರಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಗೆಲ್ಲ ಇದೊಂದು ಇನ್ಸ್ಪೈರ್ ಆಗ್ಬೇಕು. ನಾನು ಕೂಡ ಬರುವ ದಿನಗಳಲ್ಲಿ ಈ ತರ ಸನ್ಮಾನವನ್ನು ತಗೊಳ್ಬೇಕು ಅಂತ ಹೇಳುವಂತಹ ಒಂದು ಪ್ರೋತ್ಸಾಹದ ನೆಲೆಯಲ್ಲಿ ನಾವು ಇವರಿಗೆ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬೆನ್ನು ತಟ್ಟುವಂತ ಕೆಲಸವನ್ನು ನಾವು ಮಾಡ್ತಿರುವಂತದ್ದು. ಹಾಗಾಗಿ ಯಾರೆಲ್ಲ ನೆಕ್ಸ್ಟ್ ಮಕ್ಕಳು ಈ ತರ ಪ್ರೈಸ್ ತಗೊಳ್ಳಿ ರೆಡಿ ಇದ್ದೀರಿ? ಕೈ ಎತ್ತಿ ನೋಡುವ. ಯಾರೆಲ್ಲ ನೆಕ್ಸ್ಟ್ ಥಿಯರಿ ಎಕ್ಸಾಮ್ ಮತ್ತೆ ನೀಟ್ ಎಕ್ಸಾಮ್ ಅಲ್ಲಿ JW ಕೈ ಎತ್ತಿ ಜಸ್ಟ್. ಹಲೋ, ಎಸ್, ಯಾರಿಗಲ್ಲಿ ಬರ್ಬೇಕು ಅಂತಿದೆ? ವೆರಿ ಗುಡ್. ಅಷ್ಟೇ, ನಿಮ್ಗೆ ಯಾರಿಗಿಲ್ವಾ ಮೇಲೆ ಅವರು? ವೆರಿ ಗುಡ್. ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಇನ್ಸ್ಪೈರ್ ಆಗಿದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತವಾಗಿ ಕೂಡ ಮಕ್ಕಳೇ, ಬರುವಂತ ಇನ್ನು ಏನು ಇಷ್ಟು ಮಂದಿ ವಿದ್ಯಾರ್ಥಿಗಳು ಇವತ್ತು JW ಸಾಧನೆ ಮಾಡಿದಿರಿ, ನಿಮ್ಗೆಲ್ರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳೇ. ಕಂಗ್ರಾಚುಲೇಷನ್ ಒನ್ಸ್ ಅಗೈನ್. ಆ ತರ ನಿಮ್ಮ ರಿಸಲ್ಟ್ಗೆ ಯಾರೆಲ್ಲ ಪ್ರೋತ್ಸಾಹ ಮಾಡಿದ್ದಾರೆ, ಪ್ರಾಂಶುಪಾಲರುಗಳಿರ್ಬೋದು, ನವೀನ್ ಸರ್, ಪ್ರಜ್ವಲ್ ಸರ್, ಹಾಗೆ ನಮ್ಮ ಕೋಆರ್ಡಿನೇಟರ್ಸ್, ಹಾಗೆ ನಮ್ಮ ಎಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ನ ಫ್ಯಾಕಲ್ಟಿಗಳಿರ್ಬೋದು, ನಮ್ಮ ನೀಟ್ ನ ಟ್ರೈನರ್ ಆದಂತಹ ವಿಲ್ಸನ್ ಸರ್ ಇರ್ಬೋದು, ಎಲ್ಲ ಟೀಚರ್ಸ್ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳೊಟ್ಟಿಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೇನೆ. ಅದೇ ತರ ನಮ್ಮ ಹಾಸ್ಟೆಲ್ ನಲ್ಲಿ ಅವರನ್ನು ಓದಿಸಿದಂತಹ ಹಾಸ್ಟೆಲ್ ಟೀಚರ್ಸ್, ನಿಮ್ಗೆ ನಿಜವಾಗ್ಲೂ ಕೂಡ ನಾನು ದೊಡ್ಡ ಧನ್ಯವಾದಗಳನ್ನು ಹೇಳಲೇಬೇಕು. ನಮ್ಮ ಸ್ಪೆಷಲ್ ಆಗಿ ನಮ್ಮ ಅಭಿಜಿತ್ ಅಂಡ್ ಟೀಮ್ ಅವರು, ಹಾಗೆ ನಮ್ಮ ಮೇಡಮ್ ಅವರು, ಎಲ್ಲ ಟೀಮ್ನವರು ಒಳ್ಳೆ ಮಕ್ಕಳನ್ನು ಸ್ವಂತ ತಮ್ಮಂತರ, ನಮ್ಮ ಒಂದು ತಂಗಿ ತರ ನೋಡ್ಕೊಂಡಿದ್ದಾರೆ ಅಂತ ಹೇಳಿಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇನೆ. ಹಾಗೆ ಇದು ಜಸ್ಟ್ ಒಂದು ಆರಂಭ, ಬಿಗಿನಿಂಗ್ ಅಷ್ಟೇ. ಇದು ಬರುವ ಇಂಥ ಥಿಯರಿ ಎಕ್ಸಾಮ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು 600ಕ್ಕೆ 600 ತೆಗೆದವರಿಗೆ 25 ಲಕ್ಷ ಕ್ಯಾಶ್ ಪ್ರೈಸ್ ಅನ್ನು ನಾನು ಅನೌನ್ಸ್ ಮಾಡ್ತಾ ಇದ್ದೇನೆ. 600ಗೆ 600 ತೆಗೆದರೆ, ಒಂದು ವೇಳೆ ನೀವು ಸ್ಟೇಟ್ ಟಾಪರ್ ಆದ್ರೆ 10 lakh ಕ್ಯಾಶ್ ಪ್ರೈಸ್ ಇದೆ. ಸ್ಟೇಟ್ ಟಾಪರ್ ಯಾವುದೇ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಸ್ಟೇಟ್ ಟಾಪರ್ ಆದ್ರೆ 10 ಲಕ್ಷದ ಕ್ಯಾಶ್ ಬಹುಮಾನ ಇದೆ. ಅದೇ ತರ ಒಂದು ವೇಳೆ ಸೆಕೆಂಡ್ ಬಂದ್ರೆ ಥರ್ಡ್ ಬಂದವರಿಗೆ ಕಂಟಿನ್ಯೂಸ್ ಆಗಿ 2 ಲಕ್ಷದ ಕ್ಯಾಶ್ ಬಹುಮಾನವನ್ನು ನಾವು ಕೊಡ್ಲಿಕ್ಕಿದ್ದೇವೆ. ಅದೇ ತರ ನೀವು ಒಂದು ವೇಳೆ ಪರ್ ಸಬ್ಜೆಕ್ಟ್ ಫಿಸಿಕ್ಸ್ ಅಲ್ಲಿ 100, ಕೆಮಿಸ್ಟ್ರಿ 100, ಮ್ಯಾಥ್ಸ್ ಅಲ್ಲಿ 100, ಯಾವುದೇ ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಅಲ್ಲಿ 100 ತೆಗೆದ್ರು ಕೂಡ ಒಂದು ಗೋಲ್ಡ್ ಕಾಯಿನ್ ಅನ್ನು ಕೊಡುವಂತ, ಒರಿಜಿನಲ್ ಗೋಲ್ಡ್ ಕಾಯಿನ್ ಅನ್ನು ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಬಾಯ್ಸ್ ತಗೊಂಡ್ಬಂದಿದ್ದೀರಿ, ನಿಮ್ಮ ಅಮ್ಮನಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ತುಂಬ ಮಂದಿ ಇರ್ಬೋದು, ನಮ್ಮ ಹುಡುಗಿಯರಿದ್ದಾರೆ, ನಿಮ್ಮ ಅಪ್ಪಾಜಿಗೆ ಒಂದು ಗಿಫ್ಟ್ ಕೊಡ್ಬೇಕು ಅಂತ ತುಂಬ ಮಂದಿಗೆ ಆಸೆ ಇರ್ಬೋದು. ನೀವೇನ್ ಮಾಡಿ ಅಂತ ಹೇಳಿದ್ರೆ, ಪ್ರತಿ ಸಬ್ಜೆಕ್ಟ್ ಅಲ್ಲೂ 100 ತೆಗಿರಿ. 6 ಸಬ್ಜೆಕ್ಟ್ ಅಲ್ಲಿ 100 ತೆಗೆದ್ರೆ ನಿಮಗೆ ಗೋಲ್ಡ್ ಕಾಯಿನ್ ಪ್ಲಸ್ 25 lakhs ಕೂಡ ಕ್ಯಾಶ್ ಪ್ರೈಸ್ ಕೊಡುವಂತ ವ್ಯವಸ್ಥೆ ನಾವು ಮಾಡಿದ್ದೇವೆ. ಎಷ್ಟು ಮಂದಿ ರೆಡಿ ಇದ್ದೀರಿ ತಗೊಳ್ಳಿಕ್ಕೆ ಗೋಲ್ಡ್ ಕಾಯಿನ್? ಎಷ್ಟು ಮಂದಿ ತಗೊಳ್ಳಿ ರೆಡಿ ಇದ್ದೀರಾ ಗೋಲ್ಡ್ ಕಾಯಿನ್? ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ರೆಡಿ ಇದ್ದೀರಾ? ಖಂಡಿತವಾಗಿ ಕೂಡ ಮಕ್ಕಳೇ, ನಿಮ್ಮ ಏನು ಸಾಧನೆ ಇದೆ ನಮ್ಮ ಕಾಲೇಜಿಗೆ ಕೂಡ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ಅವ್ರು ಹೇಳ್ತಿದ್ದ, ಸರ್ ನಿಮ್ಗೆ ಹೆಲ್ಪ್ ಆಗುದ್ರೆ ನಾನು ತೆಗೆದು ತೋರಿಸ್ತೇನೆ ಅಂತ ಹೇಳ್ತಾ ಇದ್ದ. ಖಂಡಿತವಾಗಿ ಕೂಡ ಅವನು ಆ ಮಾತು ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ಮ ರಿಸಲ್ಟ್ ಅಲ್ಲಿ ನಮ್ಮ ಕಾಲೇಜಿನ ಭವಿಷ್ಯ ಕೂಡ ಇರ್ತದೆ ಮಕ್ಕಳು. ಹಾಗಾಗಿ ನಾನು ಪ್ರತಿ ಉದ್ದೇಶ ಹೇಳ್ತು ಮಕ್ಕಳಿಗೆ, ನಾವಂತೂ ಒಳ್ಳೆ ಟೀಚರ್ಸ್ ಹಾಕಿ ಒಳ್ಳೆ ಭವಿಷ್ಯ, ನಾವು ಒಳ್ಳೆ ಕೋಚಿಂಗ್ ಕೊಟ್ಟಿದ್ದೇವೆ. ಆದ್ರೆ ಇನ್ನು ಉಳಿದಿರುವಂತದ್ದು ನಿಮ್ಮ ಕೈಲಿದೆ ಮಕ್ಕಳೇ. ಹಾರ್ಡ್ ವರ್ಕ್ ಮಾಡಿ, ಟೆನ್ಷನ್ ಮಾಡಬೇಡಿ. ಎಕ್ಸಾಮ್ ಹತ್ರ ಬರ್ತಾ ಇದೆ, ಕರೆಕ್ಟ್ ಆಗಿ ನಿದ್ದೆ ಕೂಡ ಮಾಡಿ. ಆದ್ರೆ ಓದೋ ಟೈಮಲ್ಲಿ ಎಫೆಕ್ಟಿವ್ ಆಗಿ ಫೋಕಸ್ಡ್ ಆಗಿ ಸ್ಟಡಿ ಮಾಡಿ. ಖಂಡಿತವಾಗಿ ಕೂಡ ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಹುಡುಗ SSGS 10th ಅಲ್ಲಿ ಬರೀ 60% ತಗೊಂಡವ. 10th ಅಲ್ಲಿ 60% ತಗೊಂಡವ 98.11 JEE ಅಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಎಕ್ಸೆಲ್ ಕಾಲೇಜಿಗೆ ಬಂದ್ರೆ ಯಾರಿಗೂ ಕೂಡ ಏನು ಕೂಡ ಮಾಡ್ಬೋದು ಅಂತ ಹೇಳಿದಾಗ ಅವನೊಬ್ಬನೇ ಉದಾಹರಣೆ ಅಂತ ಹೇಳಿ ದೊಡ್ಡ ಕ್ಲಾಸ್ ಕೊಡಿ ಅವನಿಗೆ, ಒಂದು ಸ್ಪೆಷಲ್ ಕ್ಲಾಸ್. ಓಕೆ, ನಿಮಗೆ ಖಂಡಿತವಾಗಿ ಕೂಡ ನೀವು ನಾನು ಬರುವಂತ ಕಮಿಂಗ್ ಎಕ್ಸಾಮ್ಸ್, ಥಿಯರಿ ಎಕ್ಸಾಮ್ ಇರ್ಬೋದು, CET ಇರ್ಬೋದು, ನೀಟ್ ಇರ್ಬೋದು, ಖಂಡಿತವಾಗಿ ಕೂಡ ನೀವು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಇನ್ನೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮಲ್ಲಿರುವ ಟೀಚರ್ಸ್ ಎಲ್ಲರೂ ಕೂಡ, ಕೆಲವರು ಇಲ್ಲಿ ಬರಲಿಲ್ಲ ಇನ್ನೂ ಕೂಡ, ಎಲ್ರಿಗೂ ಕೂಡ ಯಾರೆಲ್ಲ ಇಂಥ ಸಾಧನೆ ಮಾಡುವಂತ ಅವರಿಗೆ ಸಪೋರ್ಟ್ ಮಾಡಿ, ಪ್ರಮುಖವಾಗಿ ಪ್ರಾಂಶುಪಾಲರುಗಳಿಗೆ, ಎಲ್ಲ ಟೀಚಿಂಗ್ ಮತ್ತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮಕ್ಕಳೇ, ನೀವು ಕೂಡ ಇದನ್ನೊಂದು ಇನ್ಸ್ಪೈರ್ ಆಗಿ ತಗೊಳ್ಳಿ. ಖಂಡಿತವಾಗಿ ಕೂಡ ಯಾರು ವಿದ್ಯಾರ್ಥಿಗಳನ್ನು ಹೇಳಿದನಲ್ವಾ, ಇನ್ನೊಮ್ಮೆ ಗೊತ್ತಾಯ್ತಲ್ಲ ಎಲ್ರಿಗೂ ಕೂಡ, ಥಿಯರಿ ಎಕ್ಸಾಮ್ ಅಲ್ಲಿ ಪರ್ ಸಬ್ಜೆಕ್ಟ್ 100 ಬಂದ್ರೆ ಒಂದೊಂದು ಗೋಲ್ಡ್ ಕಾಯಿನ್ ಇದೆ. ಸ್ಟೇಟ್ ಟಾಪರ್ ಆದ್ರೆ 10 ಲಕ್ಷ, ಸೆಕೆಂಡ್ ಟಾಪರ್ ಆದ್ರೆ 5 lakhs, ಥರ್ಡ್ ಟಾಪರ್ ಆದ್ರೆ ಬರೀ 2 lakhs ಅಷ್ಟೇ. ಅಷ್ಟು ಮಾತ್ರ ಅಲ್ಲ, 600 ತೆಗೆದ್ರೆ 25 lakhs ಪ್ರೈಸ್ ಇದೆ. ನೀಟ್ ನಲ್ಲಿ ಕೂಡ ಅಷ್ಟೇ,
ಸ್ಟೇಟ್ ಟಾಪರ್ ಆದ್ರೆ 25 lakhs ಕ್ಯಾಶ್ ಪ್ರೈಸ್ ನಾವು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ತರ ನೀಟಲ್ಲಿ ಯಾರಿಗೆಲ್ಲ 600 ಮೇಲೆ ಅದು ಡಿಪೆಂಡ್ ಆನ್ ಎಕ್ಸಾಮ್ ಟಾಪರ್ ಆದ್ರೆ ಸಾಕು ನಿಮಗೆ ನಾವು ಸ್ಪೆಷಲ್ ಆಗಿ ನೀಟ್ನವರಿಗೆ ಕೂಡ ಕ್ಯಾಶ್ ಬಹುಮಾನವನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಅದರೊಟ್ಟಿಗೆ ನಿಮ್ಮ ಅಪ್ಪ ಅಮ್ಮನಿಗೆ ಕೂಡ, ಯಾಕಂದ್ರೆ ನಮ್ಮ ಕಣ್ಣಿ ಕಾಣುವ ದೇವರು ಯಾರು? ನಮ್ಮ ಅಪ್ಪ ಅಮ್ಮನಿಗೆ ನಾವು ಏನಾದ್ರೂ ಒಂದು ಕೊಡ್ಬೇಕು. ಯಾಕಂತ ಹೇಳಿದ್ರೆ 2 ವರ್ಷ ನಮ್ಮ ಮೇಲೆ ನಂಬಿಕೆಯಿಂದ ನಿಮ್ಮ ಅಪ್ಪ ಅಮ್ಮ ನಮ್ಮ XLP ಕಾಲೇಜ್ ಸೇರಿಸಿದ್ದಾರೆ ಮಕ್ಕಳೇ. ಖಂಡಿತವಾಗಿ ಕೂಡ ನಿಮ್ಗೆ ಮಾತ್ರ ಅವರು ದೇವರಲ್ಲ, ನನ್ನ ಪಾಲಿಗೆ ಕೂಡ ಅವರು ದೇವರು ಯಾವತ್ತೂ ಕೂಡ. ಯಾಕಂತ ಹೇಳಿದ್ರೆ ಒಬ್ಬ ಮಗಳನ್ನು ನಮ್ಮ ಮೇಲೆ ನಂಬಿಕೆಯಿಂದ ನನ್ನ ಮಗ ದೊಡ್ಡ ಭವಿಷ್ಯದಲ್ಲಿ ದೊಡ್ಡ ಜನ ಆಗ್ತಾನೆ, ದೇಶದೊಂದು ಒಳ್ಳೆ ಪ್ರಜೆ ಆಗ್ತಾನೆ, ನಮ್ಗೊಂದು ದೊಡ್ಡ ಆಸ್ತಿ ಆಗ್ತಾನೆ ಅಂತ ಹೇಳುವಂತ ನಂಬಿಕೆಯಿಂದ ನಮ್ಮ ಮೇಲೆ ಬಂದು ಸೇರಿಸಿದ್ದಾರೆ. ಅದನ್ನು ಉಳಿಸುವಂತಹ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಅದನ್ನು ಸಂಪೂರ್ಣವಾಗಿ ನಾನು ಪ್ರಾಮಾಣಿಕವಾಗಿ ನಾನು ನಿಭಾಯಿಸಿದ್ದೇನೆ. ನಮ್ಮ ಟೀಮ್ನವರಿಗೆ ಕೂಡ ಅದರ ದೊಡ್ಡ ಅಭಿನಂದನೆಗಳನ್ನು ಹೇಳ್ತೇವೆ. ಇನ್ನು ಉಳಿದಿರುವಂತದ್ದು ನಿಮ್ಮ ಕೈಯಲ್ಲಿದೆ. ಪ್ರಾಮಾಣಿಕವಾಗಿ ನೀವು ಏನ್ ನಾವು ಹೇಳಿಕೊಟ್ಟಿದ್ರೆ ಕರೆಕ್ಟ್ ಆಗಿ ಮಾಡಿದ್ರೆ ನೀವು ಕೂಡ ಇಲ್ಲಿ ಏನ್ ಸನ್ಮಾನ ಮಾಡಿದ್ರೆ ಅದಕ್ಕಿಂತ ಕೂಡ ಜಾಸ್ತಿ ಸಾಧನೆಯನ್ನು ಮಾಡ್ಲಿಕ್ಕೆ ಇನ್ನೂ ಕೂಡ ಅವಕಾಶ ಇದೆ. JEE ಸೆಕೆಂಡ್ ಫೇಸ್ ಇದೆ, ಆಮೇಲೆ ನೀಟ್ ಇದೆ, ಥಿಯರಿ ಎಕ್ಸಾಮ್ ಇದೆ. ಹಾಗಾಗಿ ಖಂಡಿತವಾಗಿ ಕೂಡ ಇದೊಂದು ನಿಮಗೆ ಪ್ರೋತ್ಸಾಹ ಸಿಗಲಿ ಅಂತ ಹೇಳುವಂತ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಮಾಡಿದ್ದೇವೆ. ನಮ್ಮ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಮೌರ್ಯದಿಂದ ಸ್ಟಾರ್ಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಯಾರೆಲ್ಲ JEE ಸಾಧನೆ ಮಾಡಿದಿರಿ, ಇನ್ನೂ ಸಾಧನೆ ಮಾಡ್ಲಿಕ್ಕೆ ಇದ್ದೀರಿ, ನಿಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಇಡ್ತೇನೆ. ಹಾಗೆ ನಮ್ಮ ಟೀಚಿಂಗ್ ಸ್ಟಾಫ್ನವರು, ನಾನ್ ಟೀಚಿಂಗ್ ಸ್ಟಾಫ್ನವರು ತುಂಬಾ ಸಪೋರ್ಟ್ ಮಾಡಿದವರು ಎಲ್ಲರೂ ಕೂಡ ನಮ್ಮ ಸ್ವಂತ ಮನೆ, ನಮ್ಮದೇ ಒಂದು ಕಾಲೇಜ್ ಅಂತ ಹೇಳುವ ರೀತಿಯಲ್ಲಿ ಸಪೋರ್ಟ್ ಮಾಡಿದಿರಿ. ಈ ರಿಸಲ್ಟ್ ನಿಮ್ಗೆ ನಾನು ಸಮರ್ಪಿಸ್ತೇನೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ವಿರಾಮವನ್ನು ಇಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಇಂತಹ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಆಯೋಜನೆ ಮಾಡುತ್ತಾ ಬಂದಿರತಕ್ಕಂತಹ ಅಧ್ಯಕ್ಷರು ಇಂತಹ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ, ಮುಂದೆ ಬರಲಿರುವಂತಹ ಪರೀಕ್ಷೆಗಳಿಂದ ಕೂಡ ಇದಕ್ಕಿಂತಲೂ ದೊಡ್ಡ ಸಾಧನೆ ನೀವೆಲ್ಲರೂ ಮಾಡಲಿ ಎನ್ನುವಂತಹ ಒಂದು ಆರೈಕೆಯನ್ನ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ರಿ ಎಲ್ಲರಿಗೂ, ಮತ್ತೆ ವೇದಿಕೆ ನೀಡತಕ್ಕಂಥ ಎಲ್ಲ ಗಣ್ಯರಿಗೂ, ವಿದ್ಯಾರ್ಥಿಗಳಿಗೂ, ಬೋಧಕೇತರ ಸಿಬ್ಬಂದಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ವಿಸರ್ಜಿಸ್ತಾ ಇದ್ದೇನೆ. ಏನು ಸನ್ಮಾನವನ್ನ ಸ್ವೀಕರಿಸತಕ್ಕಂಥ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಸನ್ಮಾನ ಸ್ವೀಕಾರ ಮಾಡುವಂತಹ ಎಲ್ಲ ಮಕ್ಕಳು ವೇದಿಕೆ ಹತ್ರ ಬರಬೇಕು. ವೇದಿಕೆ ಇರುವಂತಹ ಗಣ್ಯರು ತಮ್ಮ ಕಾರ್ಯಕ್ರಮಕ್ಕೆ ಹೇಳಬೇಕಾಗಿ ವಿನಂತಿಸ್ತೇನೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಕ್ಸೆಲ್ ಕಾಲೇಜ್ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದೆ. JEE ಮೈನ್ಸ್ ಅಲ್ಲಿ ನಮ್ಮ ಮೌರ್ಯ YD ಅವರು 99.66% ಪಡೆದು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ್ದಾರೆ. ಸರ್, ಇದ್ರ ಬಗ್ಗೆ ನಿಮ್ಮ ನಮ್ಮ ಕಾಲೇಜ್ನವ್ರು ಪಟ್ಟರೆ ಎಫರ್ಟ್ಗೆ ಇಟ್ ವಾಸ್ ಪ್ರಾಕ್ಟಿಕಲಿ ಡೆಸ್ಟಿನ್ಡ್. ನಂದಲ್ಲ ಅಂತಂದರೆ ಯಾರ್ದಾದ್ರೂ ಒಬ್ರದ್ದು ಬರೋದು ಗ್ಯಾರಂಟಿ ಇತ್ತು. ನಂದೇನಂತಂದರೆ ಟೀಚರ್ಸ್ ಜೊತೆ ಸ್ವಲ್ಪ ಕಮ್ಯುನಿಕೇಷನ್ ಜಾಸ್ತಿ ಇದ್ದಿದೆ. ದಟ್ ಈಸ್ ವಾಟ್ ಗಿವ್ ಮಿ ದಿ ಎಡ್ಜ್. ನಮ್ಮ ಟೀಚರ್ಸ್ ನಮ್ಮ ಜೊತೆ ಆಲ್ಮೋಸ್ಟ್ ನೈಟ್ 8-7 ಇರ್ತಾರೆ. ಸ್ಟಡಿ ಅವರ್ಸ್ ಜಾಸ್ತಿ ಸಿಗುತ್ತೆ. ಮತ್ತು ಕಾಲೇಜ್ನವರು, ಮ್ಯಾನೇಜ್ಮೆಂಟ್, ನಮ್ಮ ಪ್ರಿನ್ಸಿಪಲ್, ಚೇರ್ಮನ್ ಸ್ಪೆಷಲಿ ನಾವು ಕೇಳಿದ್ದು ನಮಗೆ ಬೇಕಾಗಿರೋದು ಫೆಸಿಲಿಟೀಸ್ ಏನೇನು ಓದಕ್ಕೆ ಹೆಲ್ಪ್ ಆಗುತ್ತೆ ಅದೆಲ್ಲದನ್ನು ಪ್ರೊವೈಡ್ ಮಾಡಿದ್ರು. ಸೊ ಐ ಥಿಂಕ್ ದ ರಿಸಲ್ಟ್ ವಾಸ್ ಡೆಸ್ಟಿನ್ಡ್. ನಿಮ್ಮ ಪರಿಶ್ರಮದ ಹಿಂದೆ ನಿಮ್ಮ ಸರ್ನ ಎಷ್ಟು ಪ್ರೋತ್ಸಾಹ ಉಂಟು ಸರ್? ಲೈಕ್ ಆಲ್ಮೋಸ್ಟ್ ಡೈಲಿ ವಿಸಿಟ್ ಮಾಡ್ತಿದ್ರು ಸ್ಟಡಿ ಅವರ್ ರೂಮ್ಗೆ, ಡೈಲಿ ಮೋಟಿವೇಟ್ ಮಾಡ್ತಿದ್ರು. ಎಷ್ಟು ಅವರ್ಸ್ ಓದ್ತಿದ್ರಿ ನೀವು? ಬೆಳಗ್ಗೆ 5:30, 6 ರಾತ್ರಿ 12. ಮತ್ತೆ ನಿಮ್ಮ ಅಪ್ಪ ಅಮ್ಮನ ಪರಿಶ್ರಮ ಇದರ ಹಿಂದೆ ಎಷ್ಟು? ಓದ್ತಿರೋದೇ ಅವರಿಗೋಸ್ಕರ. ಸರ್ ಹೇಳ್ತಾರಲ್ಲ, ಕಣ್ಣಿಗೆ ಕಾಣೋ ದೇವರಿದ್ದಂಗೆ ಅಂತ, ಅಪ್ಪ ಅಮ್ಮ ಹೌದು. ಸ್ವಲ್ಪ ಜಾಸ್ತಿನೇ ಸ್ಟ್ರಾಂಗ್ ಆಗಿ. ಸರ್, ನಿಮ್ಮ ಸ್ಟೂಡೆಂಟ್ ಬಗ್ಗೆ ನಿಮ್ಗೆ ಹೇಳಿ. ತುಂಬಾ ಖುಷಿ ಇದೆ. ಇನ್ನೊಂದಾಗಿ ಮೌರ್ಯ ಅವರಿಗೆ ನಮ್ಮ ಎಕ್ಸೆಲ್ ಸಂಸ್ಥೆ ಪರವಾಗಿ ತುಂಬ ಧನ್ಯವಾದಗಳು. ಯಾಕಂದ್ರೆ ಅವನೊಬ್ಬ ನೀಟ್ ಸ್ಟೂಡೆಂಟ್. ಆ್ಯಕ್ಚುಲಿ ನೀಟ್ ಸ್ಟೂಡೆಂಟ್ ಆಗಿ ಈ JEE ಒಂದು ಅಚೀವ್ ಮಾಡಿದೆ ಅಂತ ಹೇಳಿದ್ರೆ ತುಂಬಾ ಒಂದು ಖುಷಿಯ ವಿಚಾರ. ಯಾಕಂತೇಳಿ 99.66 ತೆಗೆದು ಒಂದು ತಾಲೂಕಲ್ಲಿ ಪ್ರಥಮ ಸ್ಥಾನ, ಜಿಲ್ಲೆಯಲ್ಲಿ ಒಂದು ಟಾಪರ್ ಆಗಿ ಹೊರಹೊಮ್ಮಿದ್ದಾನೆ. ಅದು ಮಾತ್ರ ಅಲ್ಲ, ಅವನು ನೀಟಲ್ಲಿ ಬರುವ ನೀಟ್ ಎಕ್ಸಾಮಲ್ಲಿ ಒಂದು ರಾಷ್ಟ್ರದಲ್ಲೇ ಒಂದು ಅತ್ಯುತ್ತಮ ಸ್ಥಾನವನ್ನು ಪಡೆಯುವಂಥ ದೊಡ್ಡ ಒಂದು ನಿರೀಕ್ಷೆ ಕೂಡ ನಮಗೆ ಇದೆ. ಅವನಿಗೆ ನಾವೆಲ್ಲ ರೀತಿ ಸಂಪೂರ್ಣ ಸಹಕಾರವನ್ನು ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ ನಮ್ಮ ಉದ್ದೇಶ ಕೂಡ ಅಷ್ಟೇ. ನನ್ನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಕಾಲೇಜ್ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳು, ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ IIT, NIT ಅಥವಾ ಒಂದು ಗಗನ ಕುಸುಮಗಳಾದಂತಹ ಏಮ್ಸ್ಗಳು, ಜಿಪ್ಮಾರ್ಗಳಿಗೆ ಕಳಿಸಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಮಾಡಿದ್ದೇವೆ.
ಅದಕ್ಕೆ ಖಂಡಿತವಾಗಿ ಕೂಡ ನಮ್ಮ ಟೀಚರ್ಸ್ನವರು, ಪ್ರಾಂಶುಪಾಲರುಗಳು, ಹಾಸ್ಟೆಲ್ ಟೀಚರ್ಸ್ಗಳು, ವಾರ್ಡನ್ ಅವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಪ್ರಮುಖವಾಗಿ ನಮ್ಮ ವಿದ್ಯಾರ್ಥಿಗಳು ಕೂಡ, ಅವರು ಕೂಡ ನಮ್ಮ ಏನು ಒಂದು ಮಾರ್ಗದರ್ಶನ ಇದೆ ಅದನ್ನೆಲ್ಲವೂ ಕೂಡ ಪಾಲನೆ ಮಾಡಿಕೊಂಡು ದಿನಕ್ಕೆ ಬೆಳಿಗ್ಗೆ ಅವನೇ ಹೇಳುವ ಹಾಗೆ ಬೆಳಿಗ್ಗೆ ಒಂದು 5:30 ರಾತ್ರಿ 12 ಗಂಟೆವರೆಗೆ ಕೂಡ ನಿರಂತರ ಒಂದು ಅಧ್ಯಯನವನ್ನು ಮಾಡಿದ ಪ್ರತಿಫಲದಿಂದಾಗಿ ಇವತ್ತು ಇಷ್ಟು ಒಳ್ಳೆಯ ರಿಸಲ್ಟ್ ಬಂದು ನಮಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗಿ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಉದ್ದೇಶ ಕೂಡ ಅದೇ ಇತ್ತು, ನಮ್ಮ ಒಂದು ಒಳ್ಳೆಯ ದೇಶದ ಪ್ರಜೆಗಳನ್ನಾಗಿ ಮಾಡಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿಯನ್ನಾಗಿ ಮಾಡಬೇಕು ಅಂತ ಹೇಳುವಂತ ಪ್ರಾಮಾಣಿಕ ಉದ್ದೇಶ ಈಡೇರಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಹುಡುಗ 1 ಲಕ್ಷದ ನಗದು ಬಹುಮಾನವನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಅದಕ್ಕೆ ಮೊದಲನೇದಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಒಂದು ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸಿ. ಧನ್ಯವಾದಗಳು ಎಲ್ರಿಗೂ. ಸ್ವಸ್ತಿ 99.49. ನಮಗಿಲ್ಲಿ ಸ್ಟಡಿ ಅವರ್ಸ್ ತುಂಬ ಚೆನ್ನಾಗಿ ಸಿಗ್ತಿತ್ತು. ಅಪ್ ಟು ಬೆಳಿಗ್ಗೆ 6 o'clock ಸ್ಟಾರ್ಟ್ ಆದರೆ 12:30, 12 o'clock ತನಕ ಓದ್ತಾ ಇದ್ವಿ. ಅದಕ್ಕೆ ಒಳ್ಳೆ ಸುಮಂತ್ ಸರು ಒಳ್ಳೆ ವಾರ್ಡನ್ಸ್ನ ನಮಗೆ ಅಂತಲೇ ಹಾಕಿದ್ರು. ಅವ್ರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಆಮೇಲೆ ನಮ್ಮದು ಸ್ಟಡಿ ಅವರ್ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಗೆ ಏನೇ ಫೆಸಿಲಿಟಿ ಬೇಕಾದರೂ ತಕ್ಷಣ ಒದಗಿಸ್ತಾ ಇದ್ರು. ಒಂದು ಸ್ವಲ್ಪನೂ ಟೈಮು ಆಚೆ ಈಚೆ ಆಗ್ತಿರಲಿಲ್ಲ. ಆಮೇಲೆ ನಮ್ಗೆ ಒಳ್ಳೆ ಫ್ಯಾಕಲ್ಟೀಸಿನ ಹಾಕಿದ್ರು. ನಮ್ಮದು ಈ ರಿಸಲ್ಟ್ ಬರಬೇಕು ಅಂದರೆ ನಮ್ಮ ಫ್ಯಾಕಲ್ಟೀಸೇ ಕಾರಣ. ಅವರು ಅಪ್ ಟು 8 o'clock ಸಂಜೆ 8 o'clock ತನಕ ಎಲ್ಲ ಡೌಟ್ ಕ್ಲಾರಿಫಿಕೇಷನ್ ಇರ್ತಿತ್ತು. ಆಮೇಲೆ ನಮಗೆ JEE CBT ಮಾರ್ಕ್ ಟೆಸ್ಟ್ ಕೊಟ್ಟಿದ್ರು. 27 ಮಾರ್ಕ್ ಟೆಸ್ಟ್ ಏನೋ ಮಾಡಿದರು. ಆಮೇಲೆ ಪಾರ್ಟ್ ಟೆಸ್ಟು ಮಾಡಿದರು. ತುಂಬ ಫೆಸಿಲಿಟೀಸ್ ಕೊಟ್ಟರು. ಅದಕ್ಕೆ ಈ ರಿಸಲ್ಟ್ ಬಂತು. ಇಲ್ಲಾಂದರೆ ಇಷ್ಟೆಲ್ಲ ಬರ್ತಾ ಇರಲಿಲ್ಲ. ಇದಕ್ಕೆಲ್ಲ ಮೇನ್ ಕಾರಣ ಇವರು ನಮ್ಮ ಅಷ್ಟು ಫೆಸಿಲಿಟಿ. ಹಾಗೆ ಸರ್ ನೀವೇನು ಹೇಳ್ತೀರಾ ಸರ್? ಅದು ತುಂಬಾ ಖುಷಿ ಆಗ್ತದೆ. ನಮ್ಮ ಸಮಯಕ್ಕೆ ಅಂತ ಹೇಳೋದು, ಹುಡುಗ 10th ಅಲ್ಲಿ ಎಷ್ಟು ಪರ್ಸೆಂಟ್ ಮಾರ ನಿಂಗೆ? 89%. ತುಂಬಾ ಒಂದು ಆರ್ಥಿಕವಾಗಿ ಒಂದು ಬಡ ಕುಟುಂಬದಿಂದ ಬಂದರೂ ಕೂಡ 88%. ಅವನ ಅಮ್ಮ ಹೇಳ್ತಿದ್ರು ನಮಗೆ ಫೀಸ್ ಕಟ್ಟುವಾಗ ತುಂಬಾ ಕಷ್ಟ ಇದೆ, ಸ್ವಲ್ಪ ಕಮ್ಮಿ ಮಾಡಿ. ನಾನು ಹೇಳಿದ್ದೆ ಅವಾಗಲೇ, ನಾನು ಈಗ ಕಮ್ಮಿ ಮಾಡ್ಬೋದು, ಸ್ವಲ್ಪ ಕಮ್ಮಿ ಮಾಡ್ಬೋದು, ಆದರೆ ನಿಮ್ಮ ಮಗನಿಗೆ ಒಂದು IIT ಒಂದು ಸ್ಟೇಟ್ ಟಾಪರ್ ಆಗಿ ನಮ್ಮ IIT ಒಂದು ಸೀಟ್ ಸಿಗುವಾಗ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ದೆ. ಅದನ್ನು ನಾನು ಉಳಿಸ್ಕೊಂಡಿದ್ದೇನೆ ಅಂತ ಹೇಳಿಗೆ ತುಂಬಾ ಖುಷಿ ಪಡ್ತೇನೆ. ಯಾಕಂತೇಳಿ 10th ಅಲ್ಲಿ ಒಂದು 88% ತೆಗೆದ ಹುಡುಗ ಇವತ್ತು ಟಫೆಸ್ಟ್ ಎಕ್ಸಾಮ್, ಇಡೀ ನಮ್ಮ ಇಂಡಿಯಾದಲ್ಲಿ ಟಫೆಸ್ಟ್ ಎಕ್ಸಾಮ್ PUC ಮಕ್ಕಳಿಗೆ ಇರುವಂಥ ಎಕ್ಸಾಮ್ ಯಾವುದು ಅಂತ ಹೇಳಿದ್ರೆ JEE ಎಕ್ಸಾಮ್. ಇಂತಹ ಒಂದು JEE ಎಕ್ಸಾಮ್ ಅಲ್ಲಿ 99.49% ತಗೊಂಡು ಅದು ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಪರ್ಸೆಂಟೈಲ್ ತಗೊಂಡು ಎವರೇಜ್ ತೆಗೆದಾಗ ಪರ್ಸೆಂಟೈಲ್ ಅಲ್ಲಿ 99.49 ತೆಗೆದು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಒಂದು ರಿಸಲ್ಟ್ ಅನ್ನು ಕೊಟ್ಟಿರುವಂಥದ್ದು ತುಂಬಾ ಖುಷಿ ಆಗ್ತಾ ಇದೆ. ಇವನಿಗೆ ಕೂಡ ನಾವು ಇವತ್ತು ಎಕ್ಸೆಲ್ ಸಂಸ್ಥೆ ಪರವಾಗಿ 1 ಲಕ್ಷದ ನಗದು ಬಹುಮಾನವನ್ನು ನೀಡಿ ಪ್ರೋತ್ಸಾಹವನ್ನು ನೀಡಿದ್ದೇವೆ. ಅದರೊಟ್ಟಿಗೆ ಅವನಿಗೆ ನೆಕ್ಸ್ಟ್ IIT ಹೋಗ್ಲಿಕ್ಕೆ ಯಾವುದೆಲ್ಲ ಮಾರ್ಗದರ್ಶನಗಳು ಬೇಕು ಅದನ್ನು ಸಂಪೂರ್ಣವಾಗಿ ನಾವು ನೀಡುವಂಥವ್ರು ಇದ್ದೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಇವನಿಗೆ ತುಂಬ ಧನ್ಯವಾದಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಮರ್ಯ. ನಿಮ್ಮ ಒಂದು ಅಮ್ಮನಿಗೂ ಈ ರಿಸಲ್ಟ್ ಅನ್ನು ಸಮರ್ಪಿಸಬೇಕು. ಯಾಕಂತ ಹೇಳಿದ್ರೆ ಮಗನ ಒಂದು ಭವಿಷ್ಯಕ್ಕೆ 24 ಗಂಟೆ ಕೂಡ ಕನಸು ಕಾಣ್ತಾ ಇದ್ರು. ಅವರ ಅಪ್ಪ ಅಮ್ಮನೊಟ್ಟಿಗೆ ನಿರಂತರವಾಗಿ ಟಚ್ ಅಲ್ಲಿ ಕೂಡ ಇದ್ರು. ಮೊನ್ನೆ ರಿಸಲ್ಟ್ ಬಂದಾಗ ನಾನು ಅವರ ಅಪ್ಪ ಅಮ್ಮನಿಗೆ ಕೂಡ ರಿಸಲ್ಟ್ ಅನ್ನು ಹೇಳಿದ್ದೇನೆ. ತುಂಬಾ ಖುಷಿ ಪಟ್ಟರು. ಯಾಕಂದ್ರೆ ಸಾಗರದ ಹುಡುಗ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರದವರು, ಅತ್ಯಂತ ಒಂದು ಬಡತನದಿಂದ ಬಂದರೂ ಕೂಡ ಇವತ್ತೊಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತ ರಿಸಲ್ಟ್ ತೆಗೆದು ಭವಿಷ್ಯದಲ್ಲಿ ಒಂದು ಭವಿಷ್ಯದ ದೊಡ್ಡ ಇಂಜಿನಿಯರ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆಲ್ ದಿ ಬೆಸ್ಟ್. ನಿಮ್ಮ ಏನು ಡ್ರೀಮ್ ಇದೆ IIT ಇಂಜಿನಿಯರಿಂಗ್ ಮಾಡಿ ಒಂದು ರಾಷ್ಟ್ರ ನಿರ್ಮಾಣವನ್ನು ಮಾಡಬೇಕು ಅಂತ ಏನು ಕನಸಿದೆ, ಅದಕ್ಕೆ ಖಂಡಿತ ನಿಮಗೆ ಒಂದು ಪ್ರಥಮ ಒಂದು ಹೆಜ್ಜೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನನಗೆ ತುಂಬಾ ಖುಷಿ ಆಗ್ತುಂಟು. ಖುಷಿಯೊಟ್ಟಿಗೆ ನಮ್ಮ ಸುಮಂತ್ ಸರ್ ಆಗಿರ್ಬೋದು, ಪೇರೆಂಟ್ಸ್ ಸಹ ತುಂಬ ಖುಷಿಯಾಗಿದ್ದಾರೆ ಈ ರಿಸಲ್ಟಿಂದ. ನನಗೊಂದು ಸಪ್ರೇಟಾಗಿ ಅಂದರೆ ಒಂದು ಒಳ್ಳೆ ಸ್ಟಡಿಯಾದ ವಾತಾವರಣ ಮಾಡಿಕೊಟ್ಟದೆ ನಮ್ಮ ಚೇರ್ಮನ್ ಆಗಿರೋ ಸುಮಂತ್ ಸರ್. ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ಫಸ್ಟ್ PU ಇಂದ ಸೆಕೆಂಡ್ PU ತನಕ ಫೈನಾನ್ಷಿಯಲಿ ಆಗಿರ್ಬೋದು ಮತ್ತು ಸ್ಟಡಿ ಆಗಿರ್ಬೋದು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಅದರೊಟ್ಟಿಗೆ ಮ್ಯಾನೇಜ್ಮೆಂಟ್ನವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಎಸ್ಪೆಷಲಿ ನಾನು ಫಸ್ಟ್ ಇಯರ್ ನಾನು ಲೋಕಲ್ ಹುಡುಗ ಆಗಿದ್ದೆ. ಸೆಕೆಂಡ್ ಇಯರ್ ನಾನು ಹಾಸ್ಟೆಲ್ ಜಾಯ್ನ್ ಆಗಿದೆ. ನನಗೆ ಅವರು ಹಾಸ್ಟೆಲಲ್ಲಿ ಒಂದು ತುಂಬ ಪರ್ಫೆಕ್ಟ್ ಆಗಿ ಕೊಟ್ಟಿದ್ದಾರೆ. ಯಾಕೆಂದರೆ ಬೆಳಿಗ್ಗೆ 6 to 12 ನಾವು ಸ್ಟಡಿ ಮಾಡ್ತಿದ್ವಿ. ಅದಕ್ಕೆ ತಕ್ಕಾಗಿ ಒಂದು ನಮಗೆ ಒಳ್ಳೆ ವಾರ್ಡನ್ ಹಾಕಿದ್ರು. ಅವ್ರು ಸಹ ಡೈಲಿ ನಮಗೆ ಸಪೋರ್ಟ್ ಮಾಡ್ತಿದ್ರು. ನಮಗೆ ಏನೆಲ್ಲ DPP ಬೇಕಿತ್ತು ಅಥವಾ ಬುಕ್ಸ್ ಬೇಕಿತ್ತು ಅವೆಲ್ಲ ಪ್ರೊವೈಡ್ ಮಾಡ್ತಿದ್ರು ನಮಗೆ. ಹಾಗೆ ನಮಗೆ ತುಂಬ ಹೆಲ್ಪ್ ಮಾಡ್ತಿದ್ರು. ಮತ್ತು ಒಂದು ಏನೇ ಫಂಕ್ಷನ್ ಇದ್ದರೂ ನಮಗೊಂದು ಸಪ್ರೇಟಾಗಿ ಬೇರೆ ಕಡೆ ಸ್ಟಡಿಯರ್ ಮಾಡಿಕೊಂಡು ನಮಗೊಂದು ಒಳ್ಳೆ ಸ್ಟಡಿಯರ್ ಎನ್ವೈರ್ಮೆಂಟ್ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ತಿದ್ರು. ಅದಾಗಿ ಮುಖ್ಯ ಕಾರಣವಿದೆ ನಮ್ಮ ಸುಮಂತ್ ಸರ್. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅದರೊಟ್ಟಿಗೆ ನಾವು ಕಾಲೇಜ್ಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗ್ತಿದೆ. ನಮ್ಮ ಅಕ್ಷಯ್ ಅಂತ ಹೇಳುವಂಥವ ಒಬ್ಬ ಲೋಕಲ್ ಹುಡುಗ. ನಮಗೊಂದು ಮಾತಿದೆ, ಯಾಕಂದರೆ ನಾವು ಸೌತ್ ಕೆನಡಾದವರು ಈ IIT ಅಥವಾ NIT ಅಥವಾ MCಗೆ ಹೋಗೋ ಸ್ವಲ್ಪ ಕಮ್ಮಿ ಅಂತ ಹೇಳುವಂಥ ಮಾತಿತ್ತು. ಕಳೆದ ವರ್ಷ ಕೂಡ ನಮ್ಮ ಹುಡುಗ, ನಮ್ಮ ಹಳದಂಗಡಿಯ ಹುಡುಗ ಅಚಿಂತ್ಯ ದಾಸ್ ಅಂತ ಹೇಳುವಂಥ ಹುಡುಗ, ಒಬ್ಬ ಟೈಲರ್ ಮಗ,
ಇವತ್ತು ರಾಷ್ಟ್ರದ IIT-ಯಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ, ಒಂದು ನಮ್ಮ ಎಕ್ಸೆಲ್ PU ಕಾಲೇಜಿನ 2 ವರ್ಷದಲ್ಲಿ ಓದಿ IIT ಸೆಲೆಕ್ಟ್ ಆಗಿದೆ ಅಂತ ಹೇಳುವಂತ ತುಂಬಾ ಖುಷಿಯಾಗಿತ್ತು. ಅದರ ಮುಂದಿನ ಹೆಜ್ಜೆ ಅಂತ ಹೇಳುವಂತೆ ನಮ್ಮ ಅಕ್ಷಯ್ ಕೂಡ ಈ ವರ್ಷ JEE ಎಕ್ಸಾಮ್ ಅಲ್ಲಿ 99.3% ತಗೊಂಡು ಒಂದು IIT-ಗೆ ಹೋಗುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾನೆ. ಅದು ಕೂಡ ಲೋಕಲ್ ಹುಡುಗ ಆಗಿ ಪ್ರಥಮ PUC ಅವನು ಲೋಕಲ್ ಅಲ್ಲಿ ಇದ್ಕೊಂಡು ನಮ್ಮಲ್ಲಿ IIT ಕೋಚಿಂಗ್ ಬರ್ತಾ ಇದ್ದ. ಸೊ ಸೆಕೆಂಡ್ PUC ಬರುವಾಗ ನಾವು ಅವನಿಗೆ ಸ್ವಲ್ಪ ಇನ್ನೂ ಕೂಡ ಜಾಸ್ತಿ ಸ್ಟಡಿ ಟೈಮ್ ಸಿಗಬೇಕು, ವೇಸ್ಟ್ ಆಗಬಾರ್ದು ಟೈಮ್ ಅಂತ ಹೇಳುವ ನಿಟ್ಟಿನಲ್ಲಿ ಅವನನ್ನು ನಾವು ಹಾಸ್ಟೆಲ್ಗೆ ಸೇರಿಸಿ ಹಾಸ್ಟೆಲ್ನಲ್ಲಿ ಅವನನ್ನು ಇನ್ನೂ ಕೂಡ ಜಾಸ್ತಿ ಒಂದು ಓದಲಿಕ್ಕೆ ಪ್ರೋತ್ಸಾಹ ನೀಡಿದ ಪ್ರತಿಫಲದಿಂದಾಗಿ ಅವನು ಕೂಡ ಒಂದು ಒಳ್ಳೆಯ ಎಫರ್ಟ್ ಅನ್ನು ಹಾಕಿದ್ರಿಂದಾಗಿ ಇವತ್ತು ನಮ್ಮ ಹುಡುಗ ಒಂದು IIT ಅಂತಹ ಎಕ್ಸಾಮ್ ಅಲ್ಲಿ, ಟಫೆಸ್ಟ್ ಎಕ್ಸಾಮ್ ಅಲ್ಲಿ, JEE ಮೇನ್ಸ್ ಅಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾನೆ ಅಂತ ಹೇಳಿ ತುಂಬಾ ಖುಷಿ ಆಗ್ತದೆ. ಇದೊಂದು ಬೆಳ್ತಂಗಡಿ ತಾಲೂಕಿನ ಜನತೆಗೆ ತುಂಬಾ ಖುಷಿಯ ವಿಚಾರ. ಯಾಕಂದ್ರೆ ನಮ್ಮಂತ ಎಕ್ಸೆಲ್ PU ಕಾಲೇಜಿನಲ್ಲಿ ಕರ್ನಾಟಕದ ಅನೇಕ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕಿನಿಂದ ಬಂದು ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿಗಳಿದ್ದಾರೆ. ನಾವು ಮಾಡಿರುವಂಥದ್ದು ತಾಲೂಕಿನ ಹೊರಗಿನವರಿಗೆ ಮಾತ್ರ ಅಲ್ಲ, ತಾಲೂಕಿನವರಿಗೆ ಕೂಡ ಸಿಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಇವನಿಗೆ 10th ಅಲ್ಲಿ ಒಂದು ಟಾಪರ್ ಆಗಿದ್ದ. 2 ವರ್ಷ ಉಚಿತ ಶಿಕ್ಷಣವನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ತುಂಬಾ ಖುಷಿ ಪಡ್ತೇವೆ. ಯಾಕಂದ್ರೆ 2 ವರ್ಷದಲ್ಲಿ ಅವನಿಗೆ ಬರೀ 10,000 ಫೀಸ್ ಇರಬೇಕು, ಹೆಚ್ಚಿನ ಅಂಶ ಅಲ್ವಾ? 10,000 ವರ್ಷಕ್ಕೆ 10,000 ಹೆಚ್ಚಿನ ಅಂಶ ಫೀಸ್ ತೆಕ್ಕೊಂಡು ಅಷ್ಟೇ. ಅದು ಕೂಡ ಉಚಿತವೇ ಇತ್ತು, ಯೂನಿಫಾರ್ಮ್ ಮತ್ತೆ ಬುಕ್ಸ್ ಇದ್ದು ಅಂತೇಳಿ 10,000 ರೂಪಾಯಿ ಕೊಟ್ಟಿದ್ದೇವೆ. ಅದರ 3 ಪಟ್ಟು ಜಾಸ್ತಿ, ಇವತ್ತು 1 ಲಕ್ಷ ಕ್ಯಾಶ್ ಪ್ರೈಸ್ ಅವನಿಗೆ ವಾಪಸ್ ಕೊಟ್ಟಿದ್ದೇವೆ. ಅದು ತುಂಬಾ ಖುಷಿಯ ವಿಚಾರ. ಯಾಕಂದ್ರೆ ನಾನು ಮತ್ತೆ ಹೇಳಿದ್ದೆ ಅವನಿಗೆ, ನಿಂಗೊಂದಿಗೆ 10,000 ಕಟ್ಲಿಕ್ಕೆ ಬಂದರೂ ಕೂಡ ಅದರ 3 ಪಟ್ಟು ನಿಮಗೆ ವಾಪಸ್ ಸಿಗ್ತದೆ. ಯಾಕಂದ್ರೆ ಅವನೀಗ ನೆಕ್ಸ್ಟ್ ಬರುವಂತ ಎಕ್ಸಾಮ್ ಅಲ್ಲಿ ಕೂಡ ಥಿಯರಿಯಲ್ಲಿ ಕೂಡ ಟಾಪರ್ ಆಗ್ತಾನೆ. ಆಮೇಲೆ ನೆಕ್ಸ್ಟ್ JEE ಸೆಕೆಂಡ್ ಫೇಸ್ ಇರ್ಬೋದು, ಅಡ್ವಾನ್ಸ್ ಇರ್ಬೋದು, CMC ಸ್ಟೂಡೆಂಟ್ ಅಲ್ವಾ, ಅದರಲ್ಲಿ ಕೂಡ ಒಂದು ಒಳ್ಳೆಯ ಸಾಧನೆಯನ್ನು ಮಾಡ್ಲಿಕ್ಕಿದ್ದಾನೆ. ಗೋಲ್ಡ್ ಕಾಯಿನ್ ಕೂಡ ತೆಗೆದುಕೊಳ್ಳಿಕ್ಕಿದ್ದಾನೆ. ಹಾಗಾಗಿ ಅನೌನ್ಸ್ ಮಾಡಿದ್ದಾನೆ. ಇವತ್ತು 1 ಲಕ್ಷದ ಬಹುಮಾನ, ನಗದು ಬಹುಮಾನವನ್ನು ತಗೊಂಡಿದ್ದಾನೆ. ಇದು ನಮ್ಮೆಲ್ಲರಿಗೂ ಕೂಡ ಒಂದು ತುಂಬಾ ಖುಷಿಯಾಗಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆ ತುಂಬುರದ ಧನ್ಯವಾದಗಳನ್ನು ಹೇಳ್ತಾ, ಮತ್ತೊಮ್ಮೆ ಹಾರ್ಟ್ಲಿ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೇನೆ. ಇನ್ನು ಬರುವಂತ ಎಕ್ಸಾಮ್ ಅಲ್ಲಿ ಕೂಡ ನಿಮ್ಗೆ ಇದೇ ತರ ಒಂದು ಒಳ್ಳೆಯ ಭವಿಷ್ಯವನ್ನು ದೇವರು ಕರುಣಿಸಲಿ ಅಂತ ದೇವರ ಹತ್ರ ಪ್ರಾಮಾಣಿಕವಾಗಿ ನಿಮ್ಗೆ ಬಯಸ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್. ಇದು ನಮ್ಮ ಅಪ್ಪ ಅಮ್ಮನ ಆಸೆ ಆಗಿತ್ತು. ಆದರೆ ಇದು ಕಾಲೇಜ್ ಅವರು ಸ್ಟಡಿ ಅವರ್ಸ್ ಆಗಿರಲಿ, ಕ್ಲಾಸಸ್ ಆಗಿರಲಿ, ಅವ್ರು ಕೊಡೋ ನೋಟ್ಸ್ಗಳೆಲ್ಲ ಗೊತ್ತಿ ಇನ್ಸ್ಪಿರೇಷನ್ ತಗೋಬೇಕು ಅಂದರೆ ಸುಮನ್ ಸರ್ನ ತಂತಿದ್ದೆ. ಹಂಗೆ ಎಲ್ಲ ಕೊಡೋ ನೋಟ್ಸು ಗೀಟ್ಸ್ ಎಲ್ಲ ಅದರಿಂದ ಒಳ್ಳೆ ಉಪಯೋಗ ಆಯಿತು ಎಕ್ಸಾಮಿಗೆ. ನಾವು ಓದ್ತಿದ್ದೀನಿ ನೀಟಿಗೆ, ಆದರೂ JEE ಮಾರ್ಕ್ಸ್ ಬರೋಕ್ಕೆ ಅಂದರೆ ಮ್ಯಾಥ್ಸಲ್ಲಿ ಒಂದು ಸ್ವಲ್ಪ ಮಾರ್ಕ್ಸ್ ಚೆನ್ನಾಗಿತ್ತು. ಎಲ್ಲ ಲೆಕ್ಚರ್ಸ್ ತುಂಬ ಸಪೋರ್ಟ್ ಮಾಡಿದ್ರು ಮಾರ್ಕ್ಸ್ ತೆಗಿಯೋಕ್ಕೆ. ನೋಡಿ, ಒಂದು ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಅವ್ರ ಅಪ್ಪ ಅಮ್ಮ ನಮಗೆ ಕಾಂಟ್ಯಾಕ್ಟ್ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವೆಲ್ಲ ಕಾಲೇಜುಗಳಿಗೆ ಹೋಗಿ ಅವರು ಮಾರ್ಕ್ 10th ಅಲ್ಲಿ PUC-ಗೆ ಅಡ್ಮಿಷನ್ಗೆ ಅಂತ ಹೋಗಿದ್ರಂತೆ. ಆಗ ಅವನ 10th ಮಾರ್ಕ್ ನೋಡಿ ಎಲ್ಲೂ ಸೀಟೇ ಕೊಡಲಿಲ್ಲ ಅಂತೆ. ಯಾಕಂದ್ರೆ 10th ಅಲ್ಲಿ 60% ಮಾರ್ಕ್ ಇತ್ತು. PUC-ಯಲ್ಲಿ ಸೈನ್ಸ್ ಸೀಟ್ ಸಿಗಬೇಕು ಅಂತ ಹೇಳಿದ್ರೆ ಕೆಲವು ಕಾಲೇಜಲ್ಲಿ ಕಂಡೀಷನ್ ಇದೆ, 85 ಅಬೌವ್ ಇರಬೇಕು 10th ಅಲ್ಲಿ, ಅಂಥವ್ರಿಗೆ ಮಾತ್ರ ಸೈನ್ಸ್ ಸೀಟ್ ಅಂತ ಹೇಳಿ. ಬಟ್ ನಂಗೊಂದು ನಂಬಿಕೆ ಇದೆ, ಯಾವ ಹುಡುಗ ಕೂಡ ದಡ್ಡ ಅಲ್ಲ. ಅವನಿಗೆ ಕರೆಕ್ಟಾಗಿ ಮಾರ್ಗದರ್ಶನ ಕೊಟ್ಟರೆ, ಅವನದನ್ನು ಕರೆಕ್ಟಾಗಿ ಪಡ್ಕೊಂಡ್ರೆ, ನಾವು ಕೊಟ್ಟಂತ ರೀತಿಯಲ್ಲಿ ಅವ್ನು ನಡೆದ್ರೆ ಒಂದು ಸಾಧನೆಯನ್ನು ಮಾಡ್ಬೋದು ಅಂತ ಹೇಳೋ ಒಂದು ನಂಬಿಕೆ ಇತ್ತು. ಅದನ್ನು ಅನೇಕ ವಿದ್ಯಾರ್ಥಿಗಳು ಮಾಡಿ ತೋರಿಸಿದ್ರು. ಈ ವರ್ಷ ಅದಕ್ಕೆ ಹೊಸ ಸೇರ್ಪಡೆ ಅಂತ ಹೇಳಿ ನಮ್ಮ ಹುಡುಗ JEE ಕೂಡ ಒಂದು ಅತ್ಯುತ್ತಮ ಸಾಧನೆ. 10th ಅಲ್ಲಿ 60% ಇದ್ದವ ಹೈಲಿ ಇಂಪಾಸಿಬಲ್ JEE 98% ತಗೊಳ್ಳುವಂಥದ್ದು ಅಂತ ಹೇಳಿ, ಅದು ಕೂಡ ಫಸ್ಟ್ ಫೇಸ್ ಅಲ್ಲಿ ಹೈಲಿ ಇಂಪಾಸಿಬಲ್. ಯಾರು ಕೂಡ ಒಂದು ಅಂದ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಏನೋ ಬೈ ಮಿಸ್ಟೇಕ್ ಆಗಿ ಬಂದಿದ್ದಲ್ಲ. ಇವನಿಗೆ ನಾವು ನನ್ನ ಟೀಚರ್ಸ್ ಇದ್ದಾರೆ, ಅಮಲ್ ಸರ್ ಮತ್ತೆ ಟೀಮ್ ಅವ್ರು ಯಾವಾಗಲೂ ಬಂದು ಹೇಳ್ತಾ ಇದ್ರು, ಒಬ್ಬ ಹುಡುಗ ಇದ್ದಾನೆ, ಇವನು ಲಾಸ್ಟ್ ಬ್ಯಾಚಲ್ಲಿ ಇದ್ದ, ಒಳ್ಳೆ ಓದ್ತಾ ಇದ್ದಾನೆ ಸರ್, JEE ಸಾಧನೆ ಮಾಡ್ತಾನೆ ಅಂತ ಬಂದು ಹೇಳಿದ್ರು. ನಾನು ಹೇಳಿದೆ ಅವನಿಗೆ ಯಾವುದೆಲ್ಲ ಸ್ಟಡಿ ಮೆಟೀರಿಯಲ್ ಬೇಕು, ಅವನಿಗೆ ಕ್ವಶನ್ ಪೇಪರ್ ಬೇಕು, ಎಲ್ಲ ರೀತಿಯಲ್ಲಿ ಕೂಡ ಸಪೋರ್ಟ್ ಮಾಡಿ ಖಂಡಿತವಾಗಿ ಕೂಡ ಅವ್ನು ತೆಗಿತಾನೆ ಅಂತ ನಾನು ಅವನಿಗೆ ಹೇಳಿದ್ದ ಕಾರಣದಿಂದಾಗಿ, ಅವ್ರಿಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ ಒಂದು ಸಪೋರ್ಟಿಂದಾಗಿ ಇವತ್ತು 10th ಅಲ್ಲಿ 60% ತಗೊಂಡಂತ ಹುಡುಗ JEE ಟಫೆಸ್ಟ್ ಎಕ್ಸಾಮ್ ಅಲ್ಲಿ 98.11% ತೆಗೆದದ್ದು ಮಾತ್ರ ಅಲ್ಲ, ಒಂದು ಎಲ್ಲರನ್ನು ಕೂಡ ಒಂದು ಹುಬ್ಬೇರಿಸುವ ರೀತಿಯಲ್ಲಿ ಒಂದು ರಿಸಲ್ಟ್ ಬರಲಿಕ್ಕೆ ನಮ್ಮ ಎಕ್ಸೆಲ್ PU ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ನಮ್ಮೆಲ್ಲರ ಮಾರ್ಗದರ್ಶನ ಹಾಗೂ ಅವನ ಪರಿಶ್ರಮ ಕೂಡ ಇದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತಿದ್ದಾನೆ. ಇವನ ರಿಸಲ್ಟ್ ಅನ್ನು ನೋಡಿ ಇವತ್ತು ತುಂಬಾ ಮಂದಿ ಇನ್ಸ್ಪೈರ್ ಆಗಿದ್ದಾರೆ. ಯಾಕಂದ್ರೆ ಒಂದು ಮಾತಿತ್ತು ಮೊದಲೆಲ್ಲ, ಯಾರಿಗೆ JEE ಎಕ್ಸಾಮ್ ಅಂತ ಹೇಳಿದ್ರೆ 10th ಅಲ್ಲಿ ಒಂದು 90% ಗಿಂತ ಜಾಸ್ತಿ ತೆಗೆದಂತ ವಿದ್ಯಾರ್ಥಿಗಳಿಗೆ ಮಾತ್ರ IIT-ಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತ ಮಾತಿತ್ತು. ಆದ್ರೆ ಅದನ್ನು ಇವತ್ತು ನಮ್ಮ ಹುಡುಗ ರಾಂಗ್ ಅಂತ ಹೇಳಿ ಪ್ರೂವ್ ಮಾಡಿ, ಯಾವ ಬೆವರೇಜ್ ಸ್ಟೂಡೆಂಟ್ ಕೂಡ ಎಕ್ಸೆಲ್ಗೆ ಸೇರಿದ್ರೆ ಖಂಡಿತವಾಗಿ ಕೂಡ ಕಷ್ಟಪಟ್ಟರೆ ಅವನು ಯಾವ ಎಕ್ಸಾಮ್ ಅನ್ನು ಕೂಡ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳಿ ತೋರಿಸಿದ್ದೇನೆ. ಅವನಿಗೆ ಮತ್ತೊಮ್ಮೆ ತುಂಬರು ಧನ್ಯವಾದಗಳನ್ನು ಹೇಳ್ತೇವೆ. ಇವತ್ತು 25,000 ನಗದು ಬಹುಮಾನವನ್ನು ಪಡ್ಕೊಂಡಿದ್ದಾನೆ. ಅವನಮ್ಮ ಹೇಳಿದ್ರು ಅವನಿಗೊಂದು ಲ್ಯಾಪ್ಟಾಪ್ ಕೊಡಿಸಿ ಆ ಲೆಕ್ಕದಲ್ಲಿ ಅಂತ ಹೇಳಿ. ಖಂಡಿತವಾಗಿ ಕೂಡ ನಿಮಗೆ ಹಣದ ಬದಲು ನಾವು ಲ್ಯಾಪ್ಟಾಪ್ ಅನ್ನು ಕೊಡ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ತುಂಬರದ ಧನ್ಯವಾದಗಳನ್ನು ಹೇಳ್ತಾ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್. ಎಕ್ಸೆಲ್ ಕಾಲೇಜ್ನಲ್ಲಿ ಹುಡುಗರು ಮಾತ್ರ ಅಲ್ಲ, ಹುಡುಗಿಯರು ಕೂಡ ಸಾಧನೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಎಕ್ಸಾಂಪಲ್ ನಮ್ಮ ಸರ್ವಿಕಾ. ನಿಮ್ಮ ಪರ್ಸೆಂಟೇಜ್ 98.3. ಹೇಗೆ ಅನಿಸ್ತುಂಟು ನಿಮಗೆ? ಇಷ್ಟು ಪರ್ಸೆಂಟೇಜ್ ಬಂದು ಖುಷಿ ಆಗ್ತಿದೆ, ಬಟ್ ಇನ್ನ ಇಂಪ್ರೂವ್ ಮಾಡಬೇಕು ಅಂತಿದ್ದೀನಿ. ಸೊ ಅದಲ್ಲದೆ ಸರ್ ಬೇರೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಒಂದು ಗೋಲ್ಡ್ ಕಾಯಿನ್, ಆಮೇಲೆ 25 lakhs. ಸರ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. 25,000 ಆ ಟಾರ್ಗೆಟ್ ನೀವು ರೀಚ್ ಆಗ್ತೀರಾ?
ಅನ್ಕೊಂಡಿದ್ದೀನಿ, ನೋಡುವ ಹೇಗೆ ಬರುತ್ತೆ ಅಂತ. ಟ್ರೈ ಮಾಡ್ತೀರಾ? ಎಕ್ಸೆಲ್ ಕಾಲೇಜ್ಗೆ ಬಂದು ನಿಮ್ಗೆ ಹೇಗೆ ಅನಿಸ್ತಾ ಉಂಟು? ಎಕ್ಸೆಲ್ ಕಾಲೇಜ್ ಒಂದು ಹೊಸ ಆಪರ್ಚುನಿಟಿ ಕೊಟ್ಟಿದೆ ನನಗೆ. ನನ್ನದೇ ಕೆಪಬಿಲಿಟಿ ಏನು ಅಂತ ಎಕ್ಸೆಲ್ ತೋರಿಸ್ಕೊಟ್ಟಿದೆ. ಸೊ ಸುಮನ್ ಸರಿಗೆ, ಪ್ರಿನ್ಸಿಪಲ್ಸಿಗೆ ಥ್ಯಾಂಕ್ ಯು ಹೇಳಕ್ಕೆ ಬಿಗ್ ಸಪೋರ್ಟಿವ್ ಸುಮಂತ್ ಸರ್. ಹೌದು. ಅವ್ರ ಬಗ್ಗೆ ಏನು? ಸುಮನ್ ಸರ್ ಯಾವಾಗಲೂ ಅಷ್ಟೇ ಇಲ್ಲ ಕ್ಯಾಂಪಸಲ್ಲೇ ಇರ್ತಾರೆ. ನಾವು ಓದುವಾಗಲೂ ಅಷ್ಟೇ ಸ್ಟಡಿಯಾಸಲ್ಲಿ ಹೇಗೆ ಓದ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ವಾರ್ಡನ್ಸ್ ಹತ್ರ ವಿಚಾರಿಸ್ಕೊಂಡು ನಮ್ಮ ಮಾರ್ಕ್ಸು ನೋಡ್ತಾರೆ, ಹೇಗೆ ಓದ್ತಿದ್ದಾರೆ ಅಂತೆಲ್ಲ ತುಂಬ ಸಪೋರ್ಟಿವ್ ಇದ್ದಾರೆ. ಸರ್ ನೀವೇನು ಹೇಳ್ತೀರಿ? ತುಂಬ ಖುಷಿ ಆಗ್ತಿದೆ ಸರ್ವಿಕಾ, ಯಾಕಂದರೆ ನಮ್ಮ ಕಾಲೇಜಲ್ಲಿ ಹುಡುಗರೊಟ್ಟಿಗೆ ನಮ್ಮ ಹುಡುಗಿ ಕೂಡ ಅತ್ಯುತ್ತಮ ಸಾಧನೆಯನ್ನು ಮಾಡಿರುವಂಥದ್ದು ತುಂಬ ಖುಷಿಯ ವಿಚಾರ. ಅವಳು ಆ್ಯಕ್ಚುಲಿ ನೀಟ್ ಆಸ್ಪಿರೆಂಟ್, ಡಾಕ್ಟರ್ ಸರ್ವಿಕಾ ಆಗುವಳು, ಡಾಕ್ಟರ್ ಆಗಬೇಕು ಅಂತೇಳಿ ಕನಸು ಕಂಡ್ಕೊಂಡು ನಮ್ಮ ಕಾಲೇಜಿಗೆ ಬಂದವಳು. ಅವಳಿಗೆ ನೀಟ್ ಕೋಚಿಂಗ್ ಒಟ್ಟಿಗೆ, ಯಾಕಂದರೆ ನೀಟ್ ಅಂತ ಹೇಳುವಂಥದ್ದು ಈಗ ಟಫ್ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಹಾಗಾಗಿ ಅವರಿಗೆ ನೀಟ್ ಮಕ್ಕಳಿಗೆ ನಾವು JEE ಲೆವೆಲಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇವೆ. ಆ JEE ಲೆವೆಲಲ್ಲಿ ಕ್ಲಾಸ್ ಮಾಡಿದ ಎಫೆಕ್ಟಿಂದಾಗಿ ಇವತ್ತು ಮೌರ್ಯ ಇರ್ಬೋದು, ನಮ್ಮ ಸರ್ವಿಕ್ ಇರ್ಬೋದು, ಅವರು ಆ್ಯಕ್ಚುಲಿ ನೀಟ್ ಸ್ಟೂಡೆಂಟ್ ಆದರೂ ಕೂಡ JEE ಒಂದು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಪ್ರಮುಖ ಕಾರಣ ನಮ್ಮ ಟೀಚಿಂಗ್ ಮತ್ತು ಅವ್ರಿಗೆ ಒಂದು ಎಕ್ಸಾಮ್ ಪ್ಯಾಟರ್ನ್ ಸಿಸ್ಟಮ್ಯಾಟಿಕ್ ಆಗಿ ಒಂದು ಒಳ್ಳೆಯ ಸಿಸ್ಟಮ್ ಇದೆ ನಮ್ಮಲ್ಲಿ. ಯಾಕಂದರೆ ಒಳ್ಳೆ ಟೀಚರ್ಸ್ ಮಾತ್ರ ಸಾಕಾಗೋದಿಲ್ಲ, ಒಳ್ಳೆ ಸಿಸ್ಟಮ್ ಬೇಕು. ನಾನು ನಂಬಿದವದನ್ನು, ಒಳ್ಳೆ ಟೀಚರ್ಸ್ ಒಟ್ಟಿಗೆ ಒಳ್ಳೆ ಸಿಸ್ಟಮ್ ಇದ್ದರೆ ಖಂಡಿತವಾಗಿ ಕೂಡ ಯಾವ ಹುಡುಗ ಒಂದು 60% ತೆಗೆದಂಥ ಹುಡುಗ ಕೂಡ 98% JEE ತೆಗಿತಾನೆ. ಅದೇ ಥರ ಒಂದು ನೀಟ್ ಅಂತ ಹೇಳಿ ನಮ್ಮಲ್ಲಿ ಬಂದಿದ್ರು ಕೂಡ ನೀಟ್ನೊಟ್ಟಿಗೆ ಅವ್ರು ನೀಟಲ್ಲಿ ಖಂಡಿತ ಸಾಧನೆಯನ್ನು ಮಾಡ್ತಾರೆ. ಅದರೊಟ್ಟಿಗೆ JEE ಕೂಡ ಒಂದು ಒಳ್ಳೆ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಆ ಉತ್ಕೃಷ್ಟ ದರ್ಜೆಯ ಟೀಚಿಂಗ್ ಕಾರಣ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೇನೆ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ನೆಕ್ಸ್ಟ್ ಭವಿಷ್ಯದ ಎಕ್ಸಾಮಲ್ಲಿ ಕೂಡ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿ. ಆಲ್ ದಿ ಬೆಸ್ಟ್. ನನ್ನ ಹೆಸರು ತೇಜಲ್, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು 98.55% ಬಂದಿದ್ದೆ. ಹೇಗೆ ಅನಿಸ್ತು ಉಂಟು ನಿಮಗೆ ಈ ರಿಸಲ್ಟ್ ತೆಗೆದು? ಖುಷಿ ಆಯಿತು. ಎಕ್ಸೆಲ್ ನಿಮಗೆ ಎಷ್ಟು ಹೆಮ್ಮೆ ಅಂತ ಅನಿಸ್ತು? ತುಂಬ ಸಪೋರ್ಟ್ ಮಾಡಿದೆ ಎಕ್ಸೆಲ್ ಕಾಲೇಜ್. ನಮ್ಮ ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದರು. ಫಸ್ಟ್ ಇಯರ್ ಬಂದಾಗಿಂದ ಕೋಚಿಂಗ್ ಕೊಡ್ತಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಕಾಲೇಜಲ್ಲಿ ತುಂಬ ಸಪೋರ್ಟ್ ಮಾಡಿದರು. ಸ್ಟಡಿ ಅವರ್ಸ್ ಆಗಲಿ, ಕ್ಲಾಸಸ್ ಆಗಲಿ, ನಮಗೆ ಎಕ್ಸ್ಟ್ರಾ ಕ್ಲಾಸಸ್ ಹಾಕಿಸಿ ಸಪೋರ್ಟ್ ಮಾಡಿದರು. ಅದಕ್ಕೆ ಆಗಿತ್ತು. ಆ ಎಫರ್ಟಿಂದ ನಿಮಗೆ ಈ ರಿಸಲ್ಟ್ ಬಂದಿದೆ. ಹಾಂ, ಯಾವಾಗಲೂ ಹೆಲ್ಪ್ ಮಾಡ್ತಿರ್ತಾರೆ, ಯಾವಾಗಲೂ ಸ್ಟೂಡೆಂಟ್ಸ್ ಬಗ್ಗೆ ಕೇರ್ ಮಾಡ್ತಾರೆ. ಸೊ ಅವರಿಂದನೇ ರಿಸಲ್ಟ್ ಬಂದಿರೋದು. ಮತ್ತು ಕಾಲೇಜವರೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ, ನಮ್ಮ ಲೆಕ್ಚರರ್ಸ್ ಹೆಲ್ಪ್ ಮಾಡಿದ್ದಕ್ಕೆ, ಅದಕ್ಕೆ ಸರ್ ನೀವು? ತುಂಬ ಖುಷಿ ಆಗ್ತದೆ. ಯಾಕೆಂದರೆ ನೋಡಿ, ಬ್ಯಾಂಗ್ಳೂರಿನಂತಹ ಒಂದು ಸಿಟಿಯಿಂದ ನಮ್ಮಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಂದುಕೊಂಡು ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಯಾಕಂತ ಹೇಳಿದರೆ ಮೊದಲು ಮಾತು ಸಿಟಿಯಲ್ಲಿದ್ದರೆ ಮಾತ್ರ ನಮಗೆ IITಗೆ ಹೋಗ್ಬೋದು ಅಂತೇಳಿ ಇಲ್ಲ. ನಾವು ಒಳ್ಳೆಯ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಟ್ಟರೆ, ಒಳ್ಳೆಯ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದರೆ, ಒಳ್ಳೆಯ ವಿದ್ಯಾರ್ಥಿಗಳಿದ್ದಾಗ ಖಂಡಿತವಾಗಿ ಕೂಡ ನಮ್ಮಂಥ ಎಕ್ಸೆಲ್ ಏನು ಬೆಂಗಳೂರು ಸಿಟಿಗಿಂತಲೂ ಒಳ್ಳೆ ರಿಸಲ್ಟ್ ನಮ್ಮಲ್ಲಿ ಬಂದು ತೆಗೆದಿದ್ದಾರೆ ಅಂತ ಹೇಳಿಕ್ಕೆ ತುಂಬ ಖುಷಿ ಆಗ್ತದೆ. ಇನ್ನೊಮ್ಮೆ ನಿಮಗೆ ತುಂಬ ಅಭಿನಂದನೆಗಳು. ನಿಮ್ಮ ಭವಿಷ್ಯದಲ್ಲಿ ನೀವೊಂದು ಒಳ್ಳೆಯ ಏನು ನಿಮ್ಮ ಆಸೆಗಳಿದೆ ಅದೆಲ್ಲ ಈಡೇರಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಮ್ಮ U+ ಚಾನೆಲ್ ಅವರಿಗೆ ನಾವು ಯಾವತ್ತೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾವತ್ತೂ ಕೂಡ ನಮ್ಮ ತಾಲೂಕಿನ ಒಳ್ಳೆಯ ಕೆಲಸಗಳಿಗೆ ಸಪೋರ್ಟ್ ಮಾಡುವವರು, ಒಳ್ಳೆಯ ಕೆಲಸಗಳಿಗೆ ಮಾರ್ಗದರ್ಶನ ನೀಡುವವರು, ಒಳ್ಳೆಯ ಒಂದು ವ್ಯಕ್ತಿಗಳಿಗೆ ನೀವೆಲ್ಲ ಸಪೋರ್ಟನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಇದೇ ರೀತಿ ಸಪೋರ್ಟನ್ನು ಮುಂದೆ ಕೂಡ ಮಾಡಿ ಅಂತ ಹೇಳ್ತಾ, ನಮ್ಮ ಇವತ್ತು ಯಾರೆಲ್ಲ ಒಂದು ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ ಅವರ ಅಪ್ಪ ಅಮ್ಮನಿಗೆ, ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಹೇಳ್ತಾ, ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಹಕಾರ ನೀಡಿದಂತಹ ಮಾಧ್ಯಮ ಮಿತ್ರದವರು ನಿಮ್ಮೊಟ್ಟಿಗೆ ನಾವು ಯಾವತ್ತೂ ಕೂಡ ಇರ್ತೇವೆ. ನೀವು ಕೂಡ ನಮ್ಮೊಟ್ಟಿಗೆ ಯಾವತ್ತೂ ಕೂಡ ಇರಬೇಕು ಅಂತ ಹೇಳ್ತಾ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದೆ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು
ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕೆ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ಲ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂವೊಂದುಲ್ಲೇರು ಅಂಚೆ ಖುಷಿ ನೆಗ್ಲೆ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.